ಏನಾಗಿರಂತ ಯೇಸು ಕ್ರಿಸ್ತು ನಮ್ದೆಲ್ಲ ವಂದನೆಗಳು ಸತತ ದೇವರ ಒಂದು ಕೃಪೆಯಿಂದ ನಾವು ಕಳೆದ ವಾರ ಎಲ್ಲ ಏನ್ ಮಾಡಿದ್ರಿ ಒಂದು ಬಹು ಮುಖ್ಯವಾಗಿರಂತ ಪಾಠಗಳನ್ನ ನೋಡಿದ್ರಿ ಅಲ್ವರ. ಸೊ ಈ ಒಂದು ದಿನ ಕೂಡ ನಾವು ಏನ್ ಮಾಡೋಣ ಅಂತಂದ್ರೆ ಇನ್ನೊಂದು ಮುಖ್ಯವಾಗಿರಂತ ಪಾಠ ಸತ್ಯವೇದಿಕೆ ಸಂಬಂಧವಾಗಿರೋದು ಮಾಡೋಣ ನೋಡೋಣ ಅದರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳು ನೋಡ್ಬೇಕಾದ್ರೆ ಏನ್ರಿ ಇವತ್ತಿನ ಒಂದು ಪಾಠ ಏನಪ್ಪಾ ಅಂತಂದ್ರೆ ಏನ್ರಿ ಎಷ್ಟೋ ಒಂದು ಸಾವಿರಾರು ವರ್ಷಗಳ ಮುಂಚೆ ಅದರ ದೇವರು ಏನ್ರಿ ಒಬ್ಬ ಏನ್ರಿ ರಾಜನ್ಗೆ ಕೊಟ್ಟಂತ ಕನಸಿನಲ್ಲಿ ಇರುವಂತ ವಿಚಾರ ನಾವೇನ್ ಮಾಡೋಣ ನಾವು ನೋಡೋಣ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾರೆ ಏನ್ರಿ ತನ್ನ ಒಂದು ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಏನ್ ಮಾಡ್ತಾರೆ ಮನುಷ್ಯನ ಅವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ಭೂಲೋಕದ ಸರ್ವ ಅಧಿಕಾರ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಭೂಲೋಕದಲ್ಲಿ ಮಾಡಿ ನೀನು ದೊರೆತನ ಮಾಡೋ ನೀನು ಆಳ್ವಿಕೆ ಮಾಡೋ ಅಂತ ಅಂದ್ಬಿಟ್ಟು ಅದರ ಓದನ ಆದಿಕಾಂಡ 1:26 ಯಾರು ಓದ್ಬೋದಾ? ಓದ್ರಿ ಯಾರು ಬ್ರದರ್ ಸಿಸ್ಟರ್ಸ್ ಬೈಬಲ್ ಇರೋ ದಯವಿಟ್ಟು ಓದಿ ಓದಿ ಓದಿ. ಆಮೇಲೆ ನಮ್ಮ ದೇವರು ಹ್ಮ್ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹ್ಮ್ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆಯೂ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಹ್ಮ್ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ದೊರೆತನ ಮಾಡಲಿ ಎಲ್ಲಾರ ಮನೆ ಮಾಡಲಿ ದೊರೆತನ ಮಾಡಲಿ ಅಂತ ಅಂದ್ರೆ ಭೂಮಿಗೆ ಮೊದಲನೇ ರಾಜ ಯಾರಪ್ಪ ಅಂತ ನೋಡಿದ್ರೆ ಆದಾಮನು. ಈ ಭೂಮಿನೇ ಅವನಿಗೆ ರಾಜ್ಯವಾಗಿ ಏನ್ ಮಾಡ್ತಾರೆ ಕೊಡ್ತಾರೆ ಅದರ. ಇನ್ನೊಂದು ವಾಕ್ಯ ಕೂಡ ಓದನ ಕೀರ್ತನೆ 8ನೇ ಅಧ್ಯಾಯ 4 ಮತ್ತೆ 5. ಅಮೃತ ಸಿಸ್ಟರ್ ಓದ್ಬೋದಾ? ಕೀರ್ತನೆ 8ನೇ ಅಧ್ಯಾಯ 4 ಮತ್ತೆ 5. ಓಕೆ ಬ್ರದರ್. 4 ಮತ್ತೆ 5 ಅಲ್ವಾ ಬ್ರದರ್? ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ವೆರಿ ಗುಡ್ ಅಲ್ವರ. ನೋಡ್ಬೇಕಾದ್ರೆ ಮನುಷ್ಯ ಎಷ್ಟು ಮಾತದವನು, ದೇವರಿಗೆ ಸ್ವಲ್ಪ ಕಮ್ಮಿ ಮಾಡಬಿಟ್ಟು ಆದ್ರೆ ಕಿರೀಟವನ್ನು ಮಾನವ ಇಟ್ಟಿದ್ದಿ. ನೀನ್ ಎಲ್ಲಾ ಸೃಷ್ಟಿ ಮೇಲೆ ಅಧಿಕಾರ ಏನ್ ಮಾಡಿದೀಯ ಕೊಟ್ಟಿದ್ದಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಭೂಲೋಕ ಸರ್ವ ಅಧಿಕಾರ ಏನ್ ಮಾಡಿದ್ರು ಮನುಷ್ಯನ್ಗೆ ಕೊಟ್ಟಿದ್ರು. ಆದ್ರೆ ಈ ದೇವಂತ ಹೇಳಿದ್ರು ಎಲ್ಲಾ ಮರದ ಹಣ್ಣುಗಳನ್ನೇ ಮಾಡೋ ಎಚ್ಚೆತ್ತವಾಗಿ ತಿನ್ನು, ಆದ್ರೆ ಒಂದೇ ಒಂದು ಮರದ ಹಣ್ಣೆ ಮಾಡಕೋಬೇಡ, ಇನ್ನು ತಿನ್ನಕೋಬೇಡ. ಏನಪ್ಪಾ ಅಂತಂದ್ರೆ ಒಳ್ಳೇದು ಕೆಟ್ಟದು ಅರಿವು ಉಂಟು ಮಾಡಂತ ಮರದ ಹಣ್ಣು ಮಾಡ್ಕೊಬಿಡ್ದು, ತಿನ್ನಕ್ಕೋಗ್ಬಾರ್ದು. ಯಾವಾಗ ನೀನು ತಿಂತೀಯೋ ತಿಂದ ದಿನವೇ ನೀನು ಸತ್ತೇ ಸಾಯಿವಿ ಅಂತಂದ್ರು. ಆದಾಮು ಯಾವಾಗ ತಿನ್ಬಾರ್ದಂತ ಹಣ್ಣ ತಿಂತನೋ ಏನ್ರಿ ಲೋಕದಲ್ಲಿ ಪಾಪ ಬಂತು, ಪಾಪ ಸಂಬಳ ಮರಣ ಬಂತು. ಅದ್ರ ಮುಖಾಂತರ ಏನಾಯ್ತು ಅಂದ್ರೆ ಮನುಷ್ಯ ತನ್ನ ರಾಜ್ಯಭಾರನ ಕಳ್ಕೊಂಡು ರಾಜನಾಗಿದ್ದವನು ದಾಸನಾಗ್ಬಿಟ್ಟ. ಯಾವ್ದಕ್ಕೆ ದಾಸನಾದ ಅಂತ ನೋಡ್ತೀವಿ ಅಂದ್ರೆ ಪಾಪಕ್ಕೆ ಏನ್ರಿ ಒಂದು ದಾಸತ್ವದಲ್ಲಿ ಏನ್ ಮಾಡ್ತಾನೆ ಅವನು ಹೊರಟೋಗ್ಬಿಡ್ತಾನೆ. ಅಂದ್ರೆ ಅವನೇನಾಗ್ತಾನೆ ಪಾಪಿ ಆಗ್ಬಿಡ್ತಾನೆ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಈ ರೀತಿ ದೇವರು ತನ್ನ ಈಡೇನ್ ತೋಟದಲ್ಲಿ ಸ್ಥಾಪನೆ ಮಾಡ್ತಾರೆ. ರಾಜ್ಯ ಏನಾಯ್ತು ಅಲ್ಲಿ ಒಟ್ಟೋಯ್ತು. ದೇವ್ರು ಏನ್ ಮಾಡ್ತಾರೆ ಅವನ ಭೂಮಿಯಿಂದ ಹೊರಗಡೆ ಏನ್ ಮಾಡ್ತಾರೆ, ಈಡೇನ್ ತೋಟದಿಂದ ಹೊರಗಡೆ ಏನ್ ಮಾಡ್ತಾರೆ ಅವನ್ನ ಕಳಿಸ್ತಾರೆ. ಅದರ ಅಪರಿಪೂರ್ಣವಾದಂತ ಭೂಮಿಗೆ ಏನ್ ಮಾಡ್ತಾರೆ ಅವನ್ನ ಕಳಿಸ್ತಾರೆ. ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳ ಸತ್ತದೆ, ಜೀವ ಮನೆಲ್ಲ ಬೆವರು ಸೋಸೆ ಮಾಡಿ ನೀನು ದುಡಿದು ತಿನ್ಬೇಕು ಅಂತ ಹೇಳ್ತಾರೆ. ಸೊ ಆದಾಮು ರಾಜ್ಯನಾಗಿದ್ದವನು ಏನಾಗ್ಬಿಡ್ತಾನೆ, ಸೇವಕ ಆಗ್ಬಿಡ್ತಾನೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೆ ರಾಜ್ಯ ನಿಂತೋಗ್ತದೆ. ಇದಾಗಿದ ನಂತರ ಎಷ್ಟೋ ರಾಜ್ಯಗಳು ಭೂಲೋಕದಲ್ಲಿ ಬಂತು. ಅದರ ಆದಾಮ್ನ ಸೃಷ್ಟಿ ಮಾಡಿದ ಮೇಲೆ 2000 ವರ್ಷಗಳ ನಂತರ ದೇವರು ತನ್ನ ಒಂದು ರಾಜ್ಯವನ್ನು ಏನಪ್ಪ ಮಾಡ್ತಾರೆ ಅಂದ್ರೆ ಭೂಲೋಕದಲ್ಲಿ ಇಸ್ರೇಲ್ ಅಲ್ಲಿ ಒಂದು ಮಾದರಿಯಾಗಿ ಸ್ಥಾಪನೆ ಮಾಡ್ತಾರೆ. ಅದರ ಆದ್ರೆ ಆ ಒಂದು ರಾಜ್ಯ ಕೆಲವೊಂದು ಕಾಲ ಮಾತ್ರ ಇರ್ತಾರ್ರಿ. ಅದಕ್ಕೆ ಬೈಬಲ್ ಹೇಳ್ಬೇಕಾದ್ರೆ ಏನ್ರಿ ದಾವೀದನ ನಂತರ ಸೊಲೊಮೋನ್ ಆಳ್ವಿಕೆ ಮಾಡ್ಬೇಕಾದ್ರೆ ದೇವರು ಸೊಲೊಮೋನ್ಗೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ನೀನು ಬಂದ್ಬಿಟ್ಟು ಯೆಹೋವನ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡ್ತೀಯಾ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. ದಯವಿಟ್ಟು ಯಾರಾದ್ರೂ ಹೋದ್ರಿ ಫಸ್ಟ್ ಕ್ರಾನಿಕಲ್ಸ್ 29:23 ಹೋದ್ರಿ ಯಾರದ? 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. ಇನಾಗ್ ಬ್ರದರ್, ಎಸ್ತರ್ ಸಿಸ್ಟರ್, ಜಯಪ್ರಕಾಶ್ ಬ್ರದರ್, ಜಮಿ ಮಾಸ್ಟರ್, ಮನು ಬ್ರದರ್ ದಯವಿಟ್ಟು ಹೋದ್ರಿ ಯಾರಾದ್ರ? ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ವೆರಿ ಗುಡ್ ಅರಸನು ಅಲ್ವರ. ಏನಂತಾರೆ
ಏನ್ರಿ ತಂದೆಯಾದ ದಾವೀದನಿಗೆ ಬದಲಾಗಿ ಯೆಹೋವನ ಸಿಂಹಾಸನ ಕೂತ್ಕೊಂಡಂತೆ. ಯಾಕಪ್ಪ ಹಂಗೆ ಹೇಳೋದಂತಂದ್ರೆ ಇಸ್ರೇಲ್ನಲ್ಲಿ ಆಡಳಿತ ನಡೆಸ್ತಾ ಇದ್ದು ತಂದೆಯ ದೇವರು. ದೇವರು ಒಂದು ರಾಜ್ಯ ಮಾದರಿಯಾಗಿರುವಂತ ರಾಜ್ಯನ ಇಸ್ರೇಲ್ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಇಸ್ರೇಲಲ್ಲಿ 21 ರಾಜ್ಯಗಳ ಆಳ್ವಿಕೆ ಮಾಡ್ತಾರೆ. ಕೊನೆಯ ರಾಜ್ಯ ಜೆಡಿಕಿನ ಕಾಲದಲ್ಲಿ ದೇವ್ರು ಏನಪ್ಪ ಮಾಡ್ತಾರೆ, ಆ ರಾಜ್ಯವನ್ನು ಅವನಿಂದ ಕಿತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಬಾಬಿಲೋನ್ ರಾಜ್ಯನ ಕೊಡ್ತಾರೆ. ಅವಾಗ ದೇವರು ಆ ರಾಜ್ಯವನ್ನು ಅವನಿಂದ ಕಿತ್ಕೊಬೇಕಾದ್ರೆ ದೇವರು ಅವನಿಗೆ ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಓದೋಣ. ಎಜಿಕೇಲ್ 21st ಚಾಪ್ಟರ್ 25-27. ಎಜಿಕೇಲ್ 21ನೇ ಅಧ್ಯಾಯ 25ರಿಂದ 27. ಜಿಮ್ ಮಾಸ್ಟರ್ ಓದ್ಬೋದಾ? ಓಕೆ, ಜಯಪ್ರಕಾಶ್ ಬದರ್ ಓದ್ತೀರಾ? ಓದಿ 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 ಇಷ್ಟ ಓದಿ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಅಪರಾಧಗಳು ಬಯಲಿಗೆ ಬಂದು ನಿಮ್ಮ ಪಾಪಗಳು ನಿಮ್ಮ ಕಾರ್ಯಗಳೆಲ್ಲ ತಲೆದೂರಿ ನೀವು ನಿಮ್ಮ ಅಧರ್ಮವನ್ನು ನನ್ನ ಜ್ಞಾಪಕಕ್ಕೆ ತಂದು ಪಾಪಿಗಳಾಗಿ ನಿನ್ನ ಎಜಿಕೇಲ್ 21st ಚಾಪ್ಟರ್ 25-27 ನೋಡಿ. 25 21st ಚಾಪ್ಟರ್ ವರ್ಸಸ್ 25-27. ಓಕೆ. ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಹತ್ತರಿಸಿದೆ. ಇದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತು ಹಾಕು. ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿನದು ಮೇಲೆ ಮಾಡು, ಮೇಲಿನದು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವವರೊಳಗೆ ಬಂದು ಇದ್ದಂತಿರದು. ಅವನಿಗೆ ರಾಜ್ಯವು ವಹಿಸುವೆನು. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ಏನು ದುಷ್ಟನೇ ಭ್ರಷ್ಟನೇ ಅಲ್ವರ, ನಿನಗೆ ಕಡೆಗಾಲ ಏನಾಗಿದೆ, ಹತ್ತಿರವಾಗಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಮುಂಡಾಸವನ್ನು ಕಿತ್ತಾಕೋ ಅಲ್ವರ. ನೋಡ್ಬೇಕಾರೆ ಅಧಿಕಾರ ತೆಗೆದಾಕು ಅಂತ ಹೇಳ್ತಾರೆ ದೇವರು. ಇಸ್ರೇಲ್ ರಾಜ್ಯದಿಂದ ದೇವ್ರೇನ್ ಮಾಡ್ತಾರೆ, ಅಧಿಕಾರ ಏನ್ ಮಾಡ್ತಾರೆ, ತೆಗೆದು ಬಿಡ್ತಾರ್ರಿ. ತೆಗೆದುಬಿಟ್ಟು ಈ ವಾಕ್ಯ ಏನಪ್ಪ ಹೇಳ್ತಾರೆ, ಕೆಳಗಿರೋದನ್ನು ಮೇಲೆ ಮಾಡೋ, ಮೇಲೆಗಿರೋದನ್ನು ಕೆಳಗಡೆ ಮಾಡೋ, ಎಲ್ಲವನ್ನು ವ್ಯತ್ಯಾಸವಾಗಲಿ. ರಾಜ್ಯಕ್ಕೆ ಬಾಧ್ಯಸ್ಥರು ಬರುವ ತನಕ ಒಂದು ಇದ್ದಂತಿರೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಂದ್ರೆ ದೇವರು ತನ್ನ ರಾಜ್ಯವನ್ನು ಮಾದರಿಯಾಗಿ ಸ್ಥಾಪನೆ ಮಾಡೋದನ್ನ ಕಿತ್ತುಬಿಟ್ರು. ಇದು ಎಲ್ಲಿವರೆಗೂ ಇರ್ತಾರೆ ಅಂತಾರೆ, ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರುವ ತನಕ ಆ ರಾಜ್ಯ ಅವ್ರಿಗೆ ಕೊಡೋ ತನಕ ಹೀಗೆ ಇರ್ತದೆ ಅಂತ ಅಂದ್ಬಿಟ್ರು. ಅಂದ್ರೆ ದೇವರಾಜ್ಯ ಭೂಲೋಕದಲ್ಲಿ ಕ್ರಿಸ್ತನು 2ನೇ ಬರಿಕೆ ಬರುವ ತನಕ ಸ್ಥಾಪನೆ ಆಗೋದಿಲ್ಲ ಅಂತಾನೆ ಅಂದರು. ಅದರಿಂದ ಕರ್ತನಲ್ಲಿ ಪ್ರೀತಿಯಾದ ಸಹೋದರರೇ, ಇದಾದ ನಂತರ ಎಷ್ಟೋ ರಾಜ್ಯಗಳು ಬಂದಿದೆ. ಅಸಿರಿಯ ದೇಶದವ್ರು ಬಂದಿದ್ದಾರೆ, ಐಗುಪ್ತ ದೇಶ ಬಂದಿದ್ದಾರೆ. ಆದ್ರೆ ಇವೆಲ್ಲಾ ರಾಜ್ಯಗಳು ದೇವರ ರಾಜ್ಯ ಅಲ್ಲ. ಎಲ್ಲ ಈ ಸೇತಾನಿನ ರಾಜ್ಯಗಳು, ಈ ಪ್ರಪಂಚದ ದೇವರ ರಾಜ್ಯಗಳು. ಅದರಿಂದ ಕರ್ತನಲ್ಲಿ ಪ್ರೀತಿಯಾದ ಸಹೋದರರೇ, ಇವತ್ತು ನಾವು ನ್ಯೂಸ್ ಪೇಪರಲ್ಲಿ ಏನ್ ಹೆಡ್ಲೈನ್ಸ್ ನೋಡ್ತೀರಿ, ಅದರ ಎಲ್ಲಾ ಟಿವಿ ನೋಡಿದ್ರೆ 3ನೇ ಮಹಾಯುದ್ಧಕ್ಕೆ ಏನ್ರಿ ಎಲ್ಲಾ ಆಯುಧಗಳನ್ನ ಏನ್ರಿ ಶುರು ಮಾಡ್ಕೊಂತ ಇದಾರೆ, ಎಲ್ಲಾ ಸಿದ್ಧತೆ ಮಾಡ್ಕೊಂತ ನೋಡ್ತಿದ್ರಾ. ಸೊ ಈ 3ನೇ ಮಹಾಯುದ್ಧದ ಏನ್ರಿ ಹೆಡ್ಲೈನ್ಸ್ ಅಂದ್ರೆ ಮುಂದಕ್ಕೆ ಏನಾಗ್ತಾರೋ ಅಂತ ಹೆಡ್ಲೈನ್ಸ್ ನ ದೇವರು ಸುಮಾರು 2500 ವರ್ಷಗಳಿಗಿಂತ ಮುಂಚೆನೆ ಸತ್ಯವೇದದಲ್ಲಿ ನಮ್ಗೆ ಏನ್ ಮಾಡಿದಾರೆ, ರೆಕಾರ್ಡ್ ಮಾಡಿರೋದು ನಾವೇನ್ ಮಾಡೋದು ನೋಡ್ಬೋದು. ಇದೆಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಬಾಬಿಲೋನ್ ರಾಜ ನೆಬೂಕದ್ನೆಚ್ಚರ್ ಅವನು ಕಂಡಂತ ಕನಸಲ್ಲಿ ನಮ್ಗೆ ರೆಕಾರ್ಡ್ ಆಗಿದೆ. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಒಂದಿನ ಬಾಬಿಲೋನ್ ರಾಜ ನಿದ್ದೆ ಮಾಡ್ತಾ ಇರ್ತಾನೆ, ನೆಬೂಕದ್ನೆಚ್ಚರ್ ಅದರ. ಸೊ ನಿದ್ದೆ ಮಾಡ್ತಾ ಇರ್ಬೇಕಾರೆ ಏನ್ ಮಾಡ್ತಾರ, ಅವ್ನು ಕನ್ಸನ್ ಕಂಡ್ತಾನ್ರಿ. ಆ ಕನ್ಸನ್ ಕಂಡಿದ ತಕ್ಷಣ ತುಂಬಾ ಗಾಬರಿ ಆಗ್ಬಿಡ್ತಾನ್ರಿ. ಗಾಬರಿ ಆಗ್ಬಿಟ್ಟು ಏನ್ರಿ ಅವ್ನು ಬೆಳಿಗ್ಗೆ ಎದ್ಬಿಟ್ಟು ಏನಪ್ಪ ಮಾಡ್ತಾರೆ, ನಾನು ರಾತ್ರಿ ಒಂದು ಕನ್ಸು ಕಂಡೆ, ಆ ಕನ್ಸಿನ ಅರ್ಥ ಏನು ಅಂತ ತಿಳ್ಕೊಳಕ್ ಏನ್ ಮಾಡ್ತಾನೆ, ತುಂಬಾ ಏನ್ ಮಾಡ್ತಾನೆ, ಅವನ ಕುತೂಹಲದಿಂದ ಅವನ ಆಸೆ ಪಡ್ತಾನ್ರಿ. ಅವಾಗ ಏನ್ ಮಾಡ್ತಾನೆ, ತನ್ನ ರಾಜ್ಯದಲ್ಲಿರೋಂಥ ಜೋಯಿಸರು, ಪಂಡಿತರು, ವಿದ್ವಾಂಸರು ಎಲ್ಲವನ್ನ ಕರೆಸ್ತಾನ್ರಿ. ಇದು ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬರ್ತಾರೆ. ದಯವಿಟ್ಟು ಪಾಠ ಆಗಿದ್ದಂತ ದಾನಿಯೇಲ್ 2ನೇ ಅಧ್ಯಾಯನ ದಯವಿಟ್ಟು ನೀವು ಪೂರ್ತಿಯಾಗಿ ಹೋದ್ರೆ ನಿಮ್ಗೆ ಎಷ್ಟೋ ಗೊತ್ತಾಗ್ತಾರೆ ಅಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ಲಾರದು ಏನ್ ಮಾಡ್ತಾರೆ ಕರೆಸ್ಬಿಟ್ಟು, ನಾನು ರಾತ್ರಿ ಏನ್ ಮಾಡೋದು, ಒಂದು ಕನ್ಸನ್ ಕಂಡಿದ್ದೀನಿ, ದಯವಿಟ್ಟು ಏನ್ ಮಾಡ್ಬೇಕು, ಕನ್ಸನ ಅರ್ಥ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವರೆಲ್ಲ ಮಂತ್ರಿಗಳನ್ನ ಹೇಳ್ತಾರೆ, ಅಯ್ಯೋ ರಾಜಾ, ನೀನೇ ಯಾಕೆ ತಲೆ ಕೆಡ್ಸ್ಕೊಬೇಕು, ನಾವಿದಿರಲ್ಲ ಜೋಯಿಸರು, ವಿದ್ವಾಂಸರು, ಪಂಡಿತರಲ್ಲ, ದಯವಿಟ್ಟು ನೀ ಏನ್ ಮಾಡು, ನೀನ್ ಏನ್ ಕನ್ಸನ್ನ ಕಂಡೆ
ಅದು ನಮ್ಗೇನು ಮಾಡಿ ಹೇಳು, ನಾವು ಅವಾಗ ಏನು ಮಾಡ್ತೀರಿ, ಕನಸಿನ ಅರ್ಥ ನಿಮ್ಗೆ ಹೇಳ್ತೀರಿ ಅಂತ ಹೇಳ್ತಾರೆ. ರಾಜ ಹೇಳ್ತಾನೆ, ನಾನು ಕನಸನ್ನು ಮರ್ತೋಗ್ಬಿಟ್ಟಿದ್ದೀನಿ, ಅದರ ಕನಸಿನ ಕನಸನ್ನು ಮರ್ತೋಗ್ಬಿಟ್ಟಿದ್ದೀನಿ, ಕನಸಿನ ಅರ್ಥ ಕೂಡ ನಂಗೆ ಏನಾಗಿಲ್ಲ, ಗೊತ್ತಿಲ್ಲ. ಅದರಿಂದ ದಯವಿಟ್ಟು ಯಾರಾದ್ರೂ ಹೇಳಂಗಿದ್ರೆ ಏನು ಮಾಡ್ಬೇಕಂತೆ, ಅವರು ಕನಸನ್ನು ಕೂಡ ಹೇಳ್ಬೇಕು, ಆಮೇಲೆ ಕನಸಿನ ಅರ್ಥ ಕೂಡ ಹೇಳ್ಬೇಕು ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಆ ಜೋಯಿಸರು ವಿದ್ವಾಂಸ ಪಂಡಿತರ ಏನು ಬಿಡ್ತಂದ್ರೆ, ರಾಜ ಈ ಥರ ಪ್ರಶ್ನೆ ಇದುವರೆಗೂ ಕೇಳುತ್ತೆ ಯಾವ ರಾಜನೂ ಇಲ್ಲ, ಅದು ಮಾತ್ರ ಅಲ್ಲ, ನಿನ್ನ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಯಾರ ಕೈಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಡ್ತಾರೆ. ರಾಜನಿಗೆ ಫುಲ್ ಕೊಂಡ್ಬಿಡ್ತಾರೆ. ಎಲ್ಲ ನಾನೇ ರಾಜಾಜಿ ರಾಜಂತರ ಇದ್ದೀನಿ, ನಾನು ಕೇಳೋದು ನಾವು ಉತ್ತರ ಕೊಡೋ ಅಂತಾರೆ, ನನಗೆ ಉಲ್ಟಾ ಹೇಳ್ತಾಳೆ ಅಂತ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ರಾಜ ಆಜ್ಞೆ ಹೊಡಿಸ್ತಾನೆ. ರಾಜ್ಯದಲ್ಲಿರೋಂಥ ಜೋಯಿಸರು ವಿದ್ವಾಂಸರು ಪಂಡಿತರು ಎಲ್ಲೆಲ್ಲಿದ್ದಾರೋ ಇವ್ರಿಗೆಲ್ಲ ಶಿರಸ್ಸೆ ಎದುರಿ ಮಾಡ್ಬಿಟ್ಟು ತಲೆ ಕತ್ತರಿಸಾಕಿ ಅಂದ್ಬಿಟ್ಟು ಎಲ್ಲ ಕಡೆ ಕರ್ಕೊಂಬನಿ ಅಂತ ಹೇಳ್ತಾರೆ. ಈ ಆಜ್ಞೆನ ಕೇಳ್ಬಿಟ್ಟು ಏರಿಯಾಕ್ ಅವ್ರೇನಪ್ಪ ಮಾಡ್ತಾರೆ, ಸೇನಾಧಿಪತಿ ಬಂದ್ಬಿಟ್ಟು ಎಲ್ಲ ಕಡೆ ಅಂತ ಜೋಯಿಸರು ವಿದ್ವಾಂಸರು ಪಂಡಿತರನ್ನ ಎಲ್ಲ ಕರ್ಕೊಂಬರಕ್ಕೆ ಏನು ಮಾಡ್ತಾರೆ, ಹೋಗ್ತಾರೆ. ಹಂಗೆ ಕರ್ಕೊಂಬರಕ್ಕೆ ಹೋದವಾಗ ದಾನಿಯಲ್ಲು ಮತ್ತು ಅವ್ರ ಸಂಗಡಿನ ಕೂಡ ಕರ್ಕೊಂಬರಕ್ಕೆ ಹೋಗ್ತಾರೆ. ಅವಾಗ ದಾನಿಯಲ್ ಕೇಳ್ತಾರೆ, ಏನು ಯಾಕೆ ರಾಜ ಈ ಥರ ಒಂದು ಆವೇಶದಲ್ಲಿ ಇಂಥ ಒಂದು ಆಜ್ಞೆ ಕೊಟ್ಟಿದ್ದಕ್ಕೆ ಏನು ಕಾರಣ ಅಂತ ಹೇಳ್ಬೇಕಾದ್ರೆ, ಅವಾಗ ಏರಿಯಾಕ್ ಅವ್ರ ಹೆಸರು, ಅವರೆಲ್ಲ ಕ್ಲೀನಾಗಿ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಹಿಂಗಾಯ್ತು ಅಂದ್ಬಿಟ್ಟು ಅವಾಗ ದಾನಿಯಲ್ ಮತ್ತು ಸಂಗಡವ್ರು ಹೆಂಗೆ ಕೇಳ್ತಾರೆ, ದಯವಿಟ್ಟು ಒಂದಿನ ನಮ್ಗೆ ಏನು ಮಾಡಿ ಟೈಮ್ ಕೊಡಿ, ನಾವೇನು ಮಾಡ್ತೀರಿ ಆ ಕನಸು ಆ ಕನಸಿನ ಅರ್ಥ ಏನು ಅಂತ ನಾವೇನು ಮಾಡ್ತೀರಿ ಹೇಳ್ತೀರಿ ಅಂತಂದ್ಬಿಟ್ಟು. ಅವಾಗ ದಾನಿಯಲ್ ಸಂಗಡಿಗರೆಲ್ಲ ಏನು ಮಾಡ್ತಾರೆ, ಆ ದಿನ ದೇವತ ಪ್ರಾರ್ಥನೆ ಮಾಡ್ಬೇಕಾರೆ ಆ ಕನಸು ಆ ಕನಸಿನ ಅರ್ಥ ಏನು ಮಾಡ್ತಾರೆ, ಅವತ್ತಿನ ದಿನ ಮಲಗಿರ್ಬೇಕಾರೆ ದಾನಿಯಲ್ಗೆ ಕ್ಲೀನಾಗಿ ಎಂಟ್ರಿ ಮಾಡ್ತಾರೆ, ನೋಡಿಸ್ತಾರೆ. ರಾಜ ಕಣ್ಣಂತಾನೆ ಅದೇ ಥರ ಎಂಟ್ರಿ ಮಾಡ್ತಾರೆ. ಬೆಳಿಗ್ಗೆ ಎದ್ಬಿಟ್ಟು ಎಂಟ್ರಿ ಮಾಡ್ತಾರೆ, ದಾನಿಯಲ್ ರಾಜನ ಸನ್ನಿಧಾನಕ್ಕೆ ಹೋಗ್ಬಿಟ್ಟು, ರಾಜ ನೀನು ರಾಜ, ನೀನು ನಿದ್ದೆ ಮಾಡಿ ಆ ನಿದ್ದೆಯಲ್ಲಿ ತುಂಬ ಚಿಂತೆಯಿಂದ ಏನಾಗ್ಬೋದು ಮುಂದಕ್ಕೆ, ನಾನು ಸತ್ತಿದ್ದಂತ ನನ್ನ ರಾಜ್ಯದಲ್ಲಿ ಏನಾಗ್ತಾರೆ ಅಂದ್ಬಿಟ್ಟು ತುಂಬ ಚಿಂತೆ ಮಾಡ್ತಾರೆ. ಬೇಕಾರೆ ಆವಾಗ ದೇವರು ನಿನ್ನ ಕನಸಿನಲ್ಲಿ ಈ ಒಂದು ದರ್ಶನದ ಮುಖಾಂತರ ಮುಂದಕ್ಕೆ ಏನಾಗ್ತಾರೆ ಅಂತ ತಿಳಿಸೋರೆ ಅಂತ ಹೇಳ್ತಾರೆ. ರಾಜ ನೀನು ನಿದ್ದೆ ಮಾಡೋ ಸಂದರ್ಭದಲ್ಲಿ ನೀನು ಅದ್ಭುತವಾದಂಥ ಒಂದು ಶಿಲೆ ನೋಡಿದೆ. ಆ ಶಿಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ತಲೆ ಬಂಗಾರದಿಂದ ಮಾಡಲ್ಪಟ್ಟಿತ್ತು, ಆ ಒಂದು ಭುಜ ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು, ತೊಡೆ ಮತ್ತೆ ಹೊಟ್ಟೆ ಭಾಗ ತಾಮ್ರದಿಂದ ಮಾಡಲ್ಪಟ್ಟಿತ್ತು, ಕಾಲು ಬಂದ್ಬಿಟ್ಟು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು, ಆದರೆ ಪಾದ ಭಾಗ ಬಂದ್ಬಿಟ್ಟು ಜೇಡಿ ಮಣ್ಣಿನ ಮಿಶ್ರಣವಾಗಿತ್ತು. ನೀನು ಹಿಂಗೆ ಈ ಒಂದು ಶಿಲೆಯನ್ನ ಕೊಂಡಾಡ್ತಾ ಇರ್ಬೇಕ್ರೆ ಏನ್ರಿ, ದೂರದಲ್ಲಿ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯನ ಕೈ ಮುಟ್ಟಿದಂಥ ಒಂದು ಕಲ್ಲು ಈ ಪಾದ ಭಾಗಕ್ಕೆ ಹೊಡೆದೇ ಒಂದು ಶಿಲೆನ ಸಂಪೂರ್ಣವಾಗಿ ಏನು ಮಾಡ್ತೋ, ಪುಡಿ ಮಾಡ್ತೋ. ಯಾವ ಥರ ಪುಡಿ ಮಾಡ್ತೋ ಅಂತಂದ್ರೆ ಏನ್ರಿ, ಜೋರಾಗಿ ಒಂದು ಬಿರುಗಾಳಿ ಬಂದು ಏನ್ರಿ ಆ ಒಂದು ಒಟ್ಟಿನ ಕಣತರ ಆಗಿರೋಂಥ ಪುಡಿನ ಬೀಸ್ಕೊಂಡು ಹೊಟ್ಟೋಯ್ತು. ಕೊನೆಗೆ ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ, ಯಾವುದೇ ಒಂದು ಅಲ್ಲಿ ಶಿಲೆಯ ಸುಳಿವೇ ಇರಲಿಲ್ಲ. ಈ ಥರ ಆಯ್ತು. ಆಮೇಲೆ ನೀನು ಕಂಡಂತ ಒಂದು ಕಲ್ಲು ಹಂಗೇ ಬೆಳೆದು ಭೂಮಿನೆಲ್ಲ ಆವರಿಸ್ಕೊಳಂತ ದೊಡ್ಡ ಪರ್ವತ ಆಗೋಯ್ತು ಅಂತೇನು ಮಾಡ್ತಾರೆ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ರಾಜನ್ಗೆ ಫುಲ್ ಖುಷಿ ಆಗ್ಬಿಡ್ತದೆ. ಏನಪ್ಪ ಈ ಮನುಷ್ಯ ನಾನು ಏನು ಕನಸು ಕಂಡಿದ್ದೀನೋ ಹಂಗೆ ಡಿಟ್ಟೋ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟಲ್ಲ ಅಂತಂದ್ಬಿಟ್ಟು ರಾಜನ್ ಚೆನ್ನಾಗಿ ಗೊತ್ತಾಗ್ತದೆ. ಹಂಗಾರೆ ಈ ಮನುಷ್ಯ ಹೇಳಂತ ಅರ್ಥ ಸತ್ಯ, ಇವನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಮಾಡ್ತಾನೆ ಅವನು ಹೇಳ್ತಾನೆ. ಅವಾಗ ರಾಜ ಕೇಳು, ಅರ್ಥ ಏನು ಅಂತ ಹೇಳ್ತೀನಿ ಅಂತ ಕೇಳು ಅಂತ ಹೇಳ್ತಾರೆ. ಅವಾಗ ಅದನ್ನ ಅರ್ಥ ಹೇಳಕ್ಕೆ ಏನು ಮಾಡ್ತಾನೆ, ಶುರು ಮಾಡ್ತಾನೆ. ಅವಾಗ ಹೇಳ್ತಾನೆ, ಏನಂತ ಅರ್ಥ ಹೇಳ್ತಾನೆ ಓದಾನೆ ಇವಾಗ ನೋಡಿಂತೀನಿ. ದಾನಿಯಲ್ 2ನೇ ಅಧ್ಯಾಯ 37 ಮತ್ತೆ 38ನೇ ವಾಕ್ಯ ಓದಿದ್ದೀನಿ. ಡ್ಯಾನಿಯಲ್ 2nd chapter verse 37 and 38. ಯಾರು ಓದ್ತೀರಾ? ಓದಿ ಉಷಾ ಅಷ್ಟರ್. ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ಕಂಟಿನ್ಯೂ. ನೀನೇ ಆ ಬಂಗಾರದ ತಲೆ. ವೆರಿ ಗುಡ್. ನೀನೇ ಆ ಬಂಗಾರದ ತಲೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಹಂಗ್ ನೋಡ್ಬೇಕ್ರೆ ಆ ಬಂಗಾರದ ತಲೆ ಏನ್ರಿ ನೀನೆ. ಇಲ್ಲಿ ವಾಕ್ಯದಲ್ಲಿ ಓದ್ಬೇಕ್ರೆ ಎಲ್ಲಾ ರಾಜ್ಯ ಪ್ರಭುತ್ವ ಎಲ್ಲಾ ಜೀವಜಂತುಗಳನ್ನ ಆಳ್ವಿಕೆ ಮಾಡಕ್ಕೆ ನಿಂಗೆ ಅಧಿಕಾರ ಕೊಟ್ಟಿದ್ದು ಹೇಳ್ತಾರೆ. ಇದೇ ಮಾತನ್ನ ನಾವೇನ್ ನೋಡಿದ್ದು ಅವಾಗೆ ಕೀರ್ತನೆ 8ನೇ ಅಧ್ಯಾಯ ಮತ್ತೆ ಆದಿಕಾಂಡ 1:26 ಹಿಡಿದು
ಆದಾಮಿಗೆ ಏನ್ ಆಜ್ಞೆ ಕೊಟ್ಟಿದ್ರು ಅದೇ ಆಜ್ಞೆನ ರಾಜನ್ಗೆ ಕೊಡೋದು ನೋಡ್ತೀರಿ. ಅದ್ರ ಹಂಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ರಾಜ್ಯಾಧಿಕಾರನ ದೇವ್ರು ಏನ್ ಮಾಡಿದ್ರು, ಬಾಬಿಲೋನ್ ರಾಜ್ಯನ್ ಏನ್ ಮಾಡಿದ್ರು, ಕೊಟ್ಟಿದ್ರು ಅದರ. ಸೊ ಇದಾಗಿದ ನಂತರ ನೆಕ್ಸ್ಟ್ ಏನಾಗ್ತಾರಂತೆ, ಹಂಗೆ ಕಂಟಿನ್ಯೂ ಮಾಡ್ತೀರಾ. ನೆಕ್ಸ್ಟ್ 39 ಮತ್ತೆ 40th ವರ್ಸ್ ಜಯಪ್ರಕಾಶ್ ಬ್ರದರ್ ಓದ್ಬೋದಾ? ಓದಿ ವಿಷಯ ಅಷ್ಟು ಓದಿ. ನೀನೇ ಆ ಬಂಗಾರದ ತಲೆ, ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಆನಂತರ ಬೇರೊಂದು ಮೂರನೆಯ ರಾಜ್ಯವು ತಾಮ್ರದ್ದಾಗಿ ತಲೆದೂರಿ ಭೂಮಂಡಲವನ್ನೆಲ್ಲ ಆಳುವುದು. ವೆರಿ ಗುಡ್. 40th ವರ್ಸ್ ಓದಿ ಸರ್. ನಾಲ್ಕನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ, ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನ ತರುವಾಯ ಇನ್ನೊಂದು ರಾಜ್ಯ ಬರ್ತದೆ, ಅದು ನಿನಕ್ಕಿಂತ ಕನಿಷ್ಠವಾಗಿರ್ತದೆ. ಅದು ತರುವಾಯ ಮೂರನೇ ರಾಜ್ಯ ಬರ್ತಾರೆ, ಅದಕ್ಕಿಂತ ಕನಿಷ್ಠವಾಗಿರ್ತಾರೆ. ಅದು ನಾಲ್ಕನೇ ರಾಜ್ಯ ಏನ್ರಿ, ಎಲ್ಲದಕ್ಕಿಂತ ಏನಾಗುತ್ತೆ, ಬಲಶಾಲಿಯಾಗಿರ್ತಾರೆ. ಅದು ಕಬ್ಬಿಣ ತರ ಬಲ ಇರ್ತದೆ. ಅದೆಲ್ಲವನ್ನು ಚೂರು ಚೂರು ಮನೆ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ವರ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದಾಗಿದ್ದಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ವಾಕ್ಯ 41ರಿಂದ 43. ಬೇರೆ ಯಾರಾದರೂ ಸಹೋದರ ಸಹೋದರಿಗಳು ಓದ್ಬೋದಾ? ಜಯಪ್ರಕಾಶ್ ಬ್ರದರ್ ಲೈನ್ ಇದ್ರೆ ಓದ್ಬೋದಾ? ಜಯಪ್ರಕಾಶ್ ಬ್ರದರ್. ನಾನು ಟ್ರಾವೆಲ್ ಅಲ್ಲಿ ಇದ್ದೀನಿ. ಓಕೆ ಓಕೆ. ಮನು ಬ್ರದರ್, ಮರ್ಸಿ ಸಿಸ್ಟರ್. ಓದ್ಲಾ ಬ್ರದರ್? ಬ್ರದರ್ ಓದಿ. ಸಂತೋಷ್ ಬ್ರದರ್ ಓದಿ. ಓದಿ. ನಾಲ್ಕನೇ ರಾಜ್ಯವು ಹಾ. ಕಬ್ಬಿಣದಷ್ಟು ಗಟ್ಟಿ, ಹ್ಮ್ ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ನೋಡ್ರ, ಕಬ್ಬಿಣ ತರ ಎಲ್ಲ ಚೂರು ಚೂರು ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವೂ ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯದ ಭಿನ್ನವಾಗಿರುವುದು. ಜೇಡಿಮಣ್ಣಿನೊಂದಿಗೆ ಕಬ್ಬಿಣವೂ ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯವು ಒಂದಂಶವು ಗಟ್ಟಿ, ಒಂದಂಶವು ಬೆಂಡು, ಕಬ್ಬಿಣವು ಜೇಡಿಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವುವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಳೆಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಸಾಕ್ಬಿಡಿ ಬ್ರದರ್, ವೆರಿ ಗುಡ್, ಥ್ಯಾಂಕ್ ಯು. ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ಆ 4ನೇ ರಾಜ್ಯ ಹೆಂಗಿರ್ತಂತೆ, ಅದು ಜೇಡಿ ಮಣ್ಣು ಕಬ್ಬಿಣದ ಮಿಶ್ರಣವಾಗಿದ್ದ ರಾಜ್ಯವಾಗಿರ್ತದೆ. ಎರಡು ಭಿನ್ನವಾಗಿರ್ತದೆ ಅಂತ ಮಾಡ್ತಾರೆ. ಹೇಗೆ ಕಬ್ಬಿಣ ಮತ್ತೆ ಜೇಡಿ ಮಣ್ಣು ಸೇರೋದಿಲ್ಲೋ ಅದೇ ರೀತಿ ಇದು ಬಲವು ಏನಾಗೋದಿಲ್ಲ, ಇದು ಶಾಶ್ವತವಾಗಿರೋದಿಲ್ಲ ಅಂತ ಹೇಳ್ತಾರೆ ಅಲ್ಲರ. ನೋಡಿ ಆಮೇಲೆ 44ನೇ ವಾಕ್ಯ 44th ವರ್ಸ್ 44. ಮರ್ಸಿ ಸಿಸ್ಟರ್ ಓದ್ಬೋದಾ? ಮರ್ಸಿ ಸಿಸ್ಟರ್. ಓಕೆ. 46 ಹೌದು, 44 ಸಿಸ್ಟರ್. ಡ್ಯಾನಿಯಲ್ 2:44 ಸಿಸ್ಟರ್. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗುವುದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡುವ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಆ ಎಲ್ಲಾ ರಾಜ್ಯವನ್ನು ಭಂಗಪಡಿಸಿ ಏನಾಗ್ತಂತೆ, ಶಾಶ್ವತವಾಗಿ ನಿಲ್ಲುವುದು ಅಂತ ಏನ್ ಮಾಡ್ತಾರೆ. ಇದು ಅಂದ್ರೆ ನೋಡ್ಬೇಕಾದ್ರೆ ಇದು ದಾನಿಯಲ್ ಕೊಡಂತ ಅರ್ಥ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ಅರ್ಥ ಹೇಳಿದ ತಕ್ಷಣ ರಾಜ ಫುಲ್ ಖುಷಿ ಆಗ್ಬಿಡ್ತಾನ್ರಿ. ದಾನಿಯಲ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲ ಚಿನ್ನ ಬೆಳ್ಳಿನ ಏನ್ ಮಾಡ್ತಾರೆ, ನಾವು ಪುರಸ್ಕಾರ ಕೊಟ್ಟು ಏನ್ ಮಾಡ್ತಾರೆ, ಅವನ್ನ ಘನ ಮಾನ ಮಹಿಮೆ ಪಡಿಸ್ತಾನ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಲ್ಲಿ ದಾನಿಯಲ್ ಕಂಡಂತ 4 ರಾಜ್ಯಗಳು ಸಾಧಾರಣ ರಾಜ್ಯ ಅಲ್ಲ ರೀ. ಈ ಲೋಕದಲ್ಲಿರಂತ ಏನಪ್ಪ ಇದು ಅಂತಂದ್ರೆ ಏನ್ರಿ, ಯೂನಿವರ್ಸಲ್ ಎಂಪೈರ್ ಏನ್ರಿ. ಅಲ್ಲಿ ಮೊದಲನೇ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಬಾಬಿಲೋನ್. ನಮ್ಗೆ ಬೈಬಲಲ್ಲಿ ಕ್ಲುಕ್ ಕೊಟ್ಬಿಟ್ಟಿದ್ರೆ ಆ ಬಂಗಾರ ತಲೆ ನೀನೇ ಅಂತಬಿಟ್ಟು. ಅದರ ಅಂದ್ರೆ ಮೊದಲನೇ ರಾಜ್ಯ ಆಳ್ವಿಕೆ ಮಾಡಿದ್ದು ಬಾಬಿಲೋನ್. ಅದು 606 BC ಇಂದ 538 BC ವರೆಗೂ ಆಳ್ವಿಕೆ ಮಾಡ್ತಾರೆ.
ಬಾಬಿಲೋನ್ ನಂತರ ಆಳ್ವಿಕೆ ಮಾಡ್ತಾರೆ. ಎರಡನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಮೇದೋ ಪರ್ಷಿಯಾ ರಾಜ್ಯ. 538 BC ಇಂದ 331 BC ವರೆಗೂ ಆಳ್ವಿಕೆ ಮಾಡ್ತಾರೆ. ಇದಾಗಿ ನಂತರ ಬಂದಿರಂತ ಮೂರನೇ ರಾಜ್ಯನೇ ಗ್ರೀಸ್ ರಾಜ್ಯ. 331 BC ಇಂದ 160 BC ವರೆಗೂ ಆಳ್ವಿಕೆ ಮಾಡ್ತಾರೆ. ಇದಾಗಿ ನಂತರ ಬಂದಂತ ನಾಲ್ಕನೇ ರಾಜ್ಯನೇ ರೋಮ್ ರಾಜ್ಯ. 160 BC ಇಂದ ಹಿಡಿದು 470 AD ವರೆಗೂ ಆಳ್ವಿಕೆ ಮಾಡ್ತಾರೆ ರಾಜ್ಯ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ನಮ್ಮ ರಕ್ಷಕರು ಯೇಸು ಕ್ರಿಸ್ತನ ಭೂಲೋಕಕ್ಕೆ ಹುಟ್ಟಬೇಕಾದ್ರೆ ರೋಮ್ ರಾಜ್ಯ ಏನ್ ಮಾಡ್ತಾ ಇದ್ದು, ಆಳ್ವಿಕೆ ಮಾಡ್ತಾ ಇದ್ದು. ಇದು ಬೈಬಲ್ ನಮಗೆ ಕ್ಲೂ ಕೊಟ್ಟಿದ್ರೆ, ಆ ಬಂಗಾರ ತಲೆ ಯಾರಂತೆ, ಬಾಬಿಲೋನ್ ರಾಜ್ಯ ನೀನೇ ಅಂತಬಿಟ್ಟು. ಅದರ ಏನ್ರಿ, ಆ ಬಂಗಾರ ತಲೆ ಮೊದಲಿನ ರಾಜ್ಯ ಬಾಬಿಲೋನ್. ಆಮೇಲೆ ಚಿನ್ನ ಮತ್ತೆ ಬೆಳ್ಳಿ ಆ ಭುಜಗಳಿತ್ತಲ್ಲ, ಅದು ಯಾವ್ದಪ್ಪ ಅಂದ್ರೆ ಮೇದೋ ಪರ್ಷಿಯಾ ರಾಜ್ಯ. ಮೇದ್ಯರು ಪರ್ಷ್ಯರು ಇಬ್ರು ಸೇರ್ಬಿಟ್ಟು ಆಳ್ವಿಕೆ ಮಾಡಿದಂತ ರಾಜ್ಯ. ಅದಕ್ಕೆ 2 ಭುಜಗಳು ಒಟ್ಟಿಗೆ ಸೇರಿದಂಥದ್ದು. ಅದರ ಆಮೇಲೆ ಮೂರನೇದು ಹೊಟ್ಟೆ ಮತ್ತೆ ತೊಡೆ ತಾಮ್ರ ಭಾಗ ಅಂತ ಹೇಳ್ಬೇಕಾದ್ರೆ ಗ್ರೀಸ್ ರಾಜ್ಯ ರೀ. ಅದರ ಮೂರನೇ ಭೂಲೋಕದಲ್ಲಿ ಆಳ್ವಿಕೆ ಮಾಡಂತ ಯೂನಿವರ್ಸಲ್ ಎಂಪೈರ್ ಯಾವ್ದಪ್ಪ, ಗ್ರೀಸ್ ರಾಜ್ಯ. ಇದಕ್ಕೆ ಎಂಪರರ್ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಗ್ರೇಟ್. ಅಲ್ವರ ಏನ್ರಿ, ಚಿಕ್ಕ ವಯಸ್ಸಲ್ಲಿ ಇಡೀ ಲೋಕನ ಏನ್ ಮಾಡ್ತಾರೆ, ಕಾನ್ಕರ್ ಮಾಡ್ಕೊಂಡು ಫಾಸ್ಟ್ ಆಗಿ ಈ ಲೋಕನ ಏನ್ ಮಾಡ್ತಾರೆ, ಅವರು ಬಿಟ್ಟು ಹೋಗ್ಬಿಡ್ತಾರೆ. ಅವರ ಈ ಕೊನೆಯದಾಗಿ ರೋಮ್ ರಾಜ್ಯನೇ ಕಬ್ಬಣದ ಕಾಲಿಗೆ ಮಾಡಿದ್ರು, ಕಂಪೇರ್ ಮಾಡಿರೋದ್ರಿ. ಅದರ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಶಿಲೆಯಲ್ಲಿ ಈ ಬರ್ತಾ 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 ಈ ಲೋಹಗಳ ಬೆಲೆ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ಅಂತೀನಿ ಅಲ್ವರ. ಆದ್ರೆ ಏನ್ರಿ, ಇದ್ರಲ್ಲಿ ಬರ್ತಾ ಬರ್ತಾ ಬಲ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅದರ ಇದು ಏನಪ್ಪ ಸೂಚನೆ ಮಾಡ್ತದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಒಂದು ರಾಜ್ಯ ಆಮೇಲೆ ಇನ್ನೊಂದು ರಾಜ್ಯ ಆಳ್ವಿಕೆ ಮಾಡ್ತಾ ಇರ್ಬೇಕಾರೆ ಅಲ್ಲಿ ಮನುಷ್ಯನಿಗೆ ಬೆಲೆ ಕಮ್ಮಿ ಆಯ್ತು. ಆದ್ರೆ ಅವರ ಆಡಳಿತ ತುಂಬಾ ಕ್ರೂರವಾಗೋದಕ್ಕೇನಾಯ್ತು, ಅಲ್ಲಿ ಆಯ್ತು. ಒಬ್ರಿಗಿಂತ ಒಬ್ರು ಕ್ರೂರವಾಗಿ ಆಳ್ವಿಕೆ ಮಾಡಕ್ಕೆ ಏನ್ ಮಾಡಿದ್ರು, ಅಲ್ಲಿ ಶುರು ಮಾಡಿದ್ರು. ಅದರ ಆಮೇಲೆ ಆ ಪಾದ ಭಾಗದಲ್ಲಿ ಕಬ್ಬಣ ಮತ್ತೆ ಜಡಿಮಣ್ಣು ಮಿಶ್ರಣ ಆಗಿತ್ತಲ್ಲ, ಅದು ದಾನಿಯಲ್ 41-43 ಏನ್ ನೋಡಿದ್ರಿ, ಏನ್ರಿ, ಮನುಷ್ಯನ ಸಂತತಿ ಏನಾಗ್ತಾರೆ, ಅವ್ರ ಜೊತೆ ಸೇರಿಕೊಳ್ಳುವುದು ಅಂತಂತಾರೆ. ಅಂದ್ರ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಜೇಡಿ ಮಣ್ಣು ಮತ್ತೆ ಕಬ್ಬಣ ಯಾವ ಒಟ್ಟಿಗೆ ಸೇರಲ್ಲ ರೀ. ಅದರ ಅದು ತೇವಾಂಶ ಇರೋ ತನಕ ಮಾತ್ರ ಇರ್ತದೆ. ಒಂದ್ಸತಿ ಒಣಗೋಗ್ಬಿಟ್ರೆ ಇರ್ತಾರೆ, ಬ್ರಿಟಲ್ ಆಗಿ ಬಿಟ್ಕೊಂಡ್ಬಿಡ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಜೇಡಿ ಮಣ್ಣು ನೋಡ್ರಿ, ಇಲ್ಲಿ ಫೋಟೋ ನೋಡ್ತಿರಲ್ಲ, ಜೇಡಿ ಮಣ್ಣು ನೋಡಿ ಹೆಂಗಿದೆ ಅಲ್ವರ. ಕೆಡೆ ಹೊಣಿತೀನಿ ಕಲ್ಲು ನೋಡ್ರಿ, ಎರಡಕ್ಕೂ ಏನಪ್ಪ ವ್ಯತ್ಯಾಸ ಇದೆ, ಜಾಸ್ತಿ ವ್ಯತ್ಯಾಸ ಇಲ್ಲ ರೀ. ಮೇಲ್ಗಡೆ ಇರೋದು ಜೇಡಿ ಮಣ್ಣು, ಕೆಡೋದು ಕಲ್ಲು. ಅದ ತೇವಾಂಶ ಇರೋ ತನಕ ಅದು ಹಂಗಿರ್ತದೆ, ಒಣಗೋಗ್ಬಿಟ್ರೆ ಅದು ಕಲ್ ತರ ಆಗ್ಬಿಡ್ತದೆ. ಅದು ಆಕ್ಚುಲಿ ಕಲ್ಲಾಗೋದಕ್ಕೆ ಸಾಧ್ಯ ಇಲ್ಲ, ಡೂಪ್ಲಿಕೇಟ್ ಕಲ್ಲು ಅಂತ ಹೇಳ್ಬೋದು, ಅದನ್ನ ಹೇಳ್ಬೋದು. ಅಂದ್ರೆ ಬೈಬಲ್ ಕಲ್ಲು ಅಂದೇನೋ, ಬೈಬಲ್ ಅಲ್ಲಿ ಕಲ್ಲು ಅಂತಂದ್ರೆ ಸಭೆಗೆ ಏನ್ ಮಾಡ್ತಾರೆ ಹೇಳ್ತಾರೆ, ನೀವೇ ಜೀವವುಳ್ಳ ಏನ್ರಿ ಆಲಯವಾಗಿದ್ದೀರಾ, ಅದಕ್ಕೇನಾಗಿದೆ ನೀವು ಕಲ್ಗಳಾಗಿದ್ದೀರಾ ಅಂತ ಹೇಳ್ತಾರೆ. ನೋಡಿ ಓದೋಣ, 1 Peter 2:5 ಶಾಂತ್ ಕುಮಾರ್ ಬದರ್ ಓದ್ಬೋದಾ? ಶಾಂತ್ ಕುಮಾರ್ ಬದರ್, ರಮೇಶ್ ಬದರ್, ಓಕೆ ಪುಸ್ತಕ ಇಲ್ಲ, ಓದ್ಬೋದಾ? ಓಕೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ, ನೀವು ಸಹ ಜೀವ ಕಲ್ಲುಗಳಾಗಿದ್ದೀರಾ, ದೇವರ ಆಲಯ ಕಟ್ಟಕ್ಕೆ ನಾವೇನೆ ಕಲ್ಲುಗಳಾಗಿದ್ದೀರಿ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಕಲ್ಲು ಅಂತಾರೆ ನಿಜವಾದ ಸಭೆ ಅಂತಂದ್ರೆ, ಜಡಿ ಮಣ್ಣು ಏನೋ ಡೂಪ್ಲಿಕೇಟ್ ಸಭೆ, ಡೂಪ್ಲಿಕೇಟ್ ಕಲ್ತರ ಇರ್ತಲ್ಲ, ಅದಿದ್ರೆ ಡೂಪ್ಲಿಕೇಟ್ ಸಭೆ ಅಲ್ವರ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಸೊಗಳೆ ಏನಾಯ್ತು ಅಂದ್ರೆ, ಈ ಜೇಡಿ ಮಣ್ಣು ಕಬ್ಬಣ ಜೊತೆ ಸೇರ್ಕೊಂತಂದ್ರೆ ಅಲ್ವರ, ಜೇಡಿ ಮಣ್ಣು ಅಂತ ನೋಡ್ರಿ ಸಭೆ ಅಲ್ವರ. ಹಂಗಾರೆ ರೋಮ್ ರಾಜ್ಯ ಜೊತೆ ಸೇರ್ಕೊಂಡಿದ್ದ ಸಭೆ ಯಾವುದು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕಾದ್ರೆ ರೋಮ್ ರಾಜ್ಯ ಜೊತೆ ಸೇರ್ಕೊಂಡ ಸಭೆ ಯಾವ್ದಪ್ಪ ಅಂದ್ರೆ ಅದೇ ರೋಮನ್ ಕ್ಯಾಥಲಿಕ್. ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ನೀವು ರೋಮನ್ ಕ್ಯಾಥಲಿಕ್ ಅಂತ ಹೆಸರು ಏನ್ ಮಾಡ್ತೀರಿ ಕೇಳಿತೀರ ಅಲ್ವರ. ಹೆಂಗೆ ರೋಮನ್ ಕ್ಯಾಥಲಿಕ್ ಬಂತು, ಹೆಸರು ಬಂತು ಅಂತಂದ್ರೆ, ಕ್ಯಾಥಲಿಕ್ ಅಂದ್ರೆ ಒಂದು ಲ್ಯಾಟಿನ್ ಪದ ರೀ ಅಲ್ರ. ಅಂದ್ರೆ ಅರ್ಥ ಏನು ಅಂದ್ರೆ ಯೂನಿವರ್ಸಲ್ ಅಂತ ಅರ್ಥ. ಇಡೀ ಜಗತ್ಕಿದ್ದು ಒಂದೇ ಸಭೆ ಅಂತ ಕ್ಯಾಥಲಿಕ್ ಸಭೆ ಅಂತ ಅರ್ಥ ರೀ, ಯೂನಿವರ್ಸಲ್ ಚರ್ಚ್ ಅಂತ. ಆದ್ರೆ ಇದು ರೋಮ್ ರಾಜ್ಯದ ಸೇರ್ಕೊಂಡವಾಗ ಏನಪ್ಪಾ ಆಯ್ತು ಅಂತಂದ್ರೆ, ಅದು ರೋಮನ್ ಕ್ಯಾಥಲಿಕ್ ಏನ್ರಿ ಆಗ್ಬಿಡ್ತು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅಲ್ವರ. ನೋಡಿ, ರೋಮಲ್ಲಿರೋಂಥ ಕ್ಯಾಥಲಿಕ್ಸ್ಗೆ ರೋಮನ್ ಕ್ಯಾಥಲಿಕ್ ಅಂದ್ರೆ ಓಕೆ ರೀ. ಇಂಡಿಯಾಲಿರೋಂಥ ಕ್ಯಾಥಲಿಕ್ ಹೆಂಗೆ ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು ನ್ಯಾಯ ಅದರ? ಇಂಡಿಯನ್ ಕ್ಯಾಥಲಿಕ್ ತಾನೇ ಹೇಳ್ಬೇಕು. ಮತ್ತೆ ಹೆಸರು ಹೆಂಗ್ ಬಂತು? ಈ ರೀತಿ ಬಂದಿದ್ದು. ಅದಕ್ಕೆ ರೋಮ್ ರಾಜ್ಯದ ಕ್ಯಾಥಲಿಕ್ ಸಭೆ ಸೇರ್ಕೊಂಡವಾಗ ರೋಮನ್ ಕ್ಯಾಥಲಿಕ್ ಆಗಿದ್ದು. ಆದ್ರೆ ಇದು ಒಟ್ಟಿಗಿರಲ್ಲ ರೀ,
ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ ಏನ್ರಿ ಆ ಬಂಡೆಕಲ್ಲು ಬಂದು ಹೊಡೆಯೋ ತನಕ. ಇವತ್ತು ಕೂಡ ಆಕ್ಷನ್ ನೋಡ್ಬೇಕಾದ್ರೆ ಏನ್ರಿ ಆ ಒಂದು ಶಿಲೆ ಐತರಿ, ಆ ಪಾದದಲ್ಲಿ ಎಷ್ಟು ಬೆಳೆಗಳು, 10 ಬೆಳೆಗಳು ಆಯ್ತರ. ಯುರೋಪಲ್ಲಿರೋಂಥ 10 ರಾಜ್ಯಗಳ ಮುಖಾಂತರ ಇವತ್ತು ಆ ಶಿಲೆ ಇದೆ. ಇದು ಯಾವಾಗಪ್ಪ ಹೊಡಿತಾರೆ ಅಂತ ನೋಡ್ದಂತಂದ್ರೆ, ಒಂದು ದೂರದ ಬೆಟ್ಟದಲ್ಲಿ ಯಾವುದೇ ಮನುಷ್ಯ ಕೈ ಮುಡ್ದಿರಂತ ಒಂದು ಕಲ್ಲು ಜೋರಾಗಿ ಬಂದು ಇಲ್ಲಿ ಅಪ್ಪಳಿಸ್ಬೇಕಾದ್ರೆ ಏನಂತಾರೆ, ಪುಡಿ ಪುಡಿ ಆಗ್ತದೆ. ಅದರ ಯಾವುದೇ ಮನುಷ್ಯ ಕೈ ಮುಡ್ದಿರಂತ ಕಲ್ಲು ದೂರದ ಬೆಟ್ಟದಲ್ಲಿ ಅಂತಂದ್ರೆ ಅದು ಕ್ರಿಸ್ತನು ಆಯ್ಕೆ ಮಾಡ್ತಾರಂತ ಸಭೆ. ಇಲ್ಲಿ ಹೋಗ್ತಿನ ಸಭೆನೇ ಮಾಡ್ತದೆ, ಅವರು ಆಯ್ಕೆ ಮಾಡ್ತಾ ಇದ್ರೆ. ಯಾವುದೇ ಮನುಷ್ಯ ಕೈ ಮುಡ್ದಿರಂತ ಒಂದು ಕಲ್ಲುರಿ, ಯಾವುದೇ ಮನುಷ್ಯನ ಒಂದು ಶಕ್ತಿಯಿಂದ ಸಾಮರ್ಥ್ಯದಿಂದ ಅಲ್ಲ, ದೇವರ ಪವಿತ್ರಾತ್ಮನ ಬಲದಿಂದಾನೇ ದೇವರ ಮಾಡಿದ ಸಭೆ ಇವತ್ತು ಲೋಕದಿಂದ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಭೆ ಒಂದ್ಸತಿ ಡೆವಲಪ್ ಆಗಿದ ತಕ್ಷಣ, ರೆಡಿ ಆಗಿದ ತಕ್ಷಣ ಈ ಒಂದು ಪಾದ ಭಾಗ ಬಂದು ಏನ್ ಮಾಡ್ತಾರೆ, ಅಪ್ಪಳಿಸ್ತಾರೆ. ಅಪ್ಪಳಿಸ್ತವಾಗ ಇದನ್ನ ಏನ್ ಮಾಡ್ತಾರೆ, ಪುಡಿ ಪುಡಿ ಮಾಡ್ತಾರೆ. ಅದೇ ಕ್ರಿಸ್ತನ 2ನೇ ಬರುವಿಕೆ. ಅದರ ಪುಡಿ ಪುಡಿ ಮಾಡಿ ಧ್ವಂಸ ಮಾಡ್ತಾರೆ. ಆಲ್ರೆಡಿ ಇದು ನಮ್ಮ ಕಣ್ ಮುಂದೆ ಆಗತ್ತೆ, ನಾವ್ ಏನ್ ಮಾಡ್ಬೋದ್ರಿ, ನೋಡ್ತಾ ಇರ್ಬೋದು ಅಲ್ಲರ. ಅದಕ್ಕೆ ನೋಡಿರ್ತೀನಿ, ಓದೋಣ ವಾಕ್ಯ. ಕೀರ್ತನೆ 110, 5 ಮತ್ತೆ 6. ಅಮೃತ ಸಿಸ್ಟರ್ ಓದ್ಬೋದಾ? ಕೀರ್ತನೆ 110ನೇ ಅಧ್ಯಾಯ 5 ಮತ್ತೆ 6. ಓಕೆ ಬ್ರದರ್. 5 ಮತ್ತೆ 6 ಅಲ್ವಾ ಬ್ರದರ್? ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವರು. ತಾಡಿ ಏಸಕ್ಕೆ ಸೇವ್ ಮಾಡ್ತಾರೆ. ರಾಜ್ಯಗಳು ಯಾರಿಲ್ಲ, ಲೋಕ ರಾಜ್ಯಗಳ್ಯಾರು ಹೊಟ್ಟೋಗ್ಬಿಟ್ರಿ. ಏನೋ ಮಂತ್ರಿಗಳು ಈ ಒಬ್ಬೊಬ್ಬರೇ ತಲೆಗಳೇನ್ ಮಾಡ್ತಾರೆ, ಹೊಡಿತಾ ಬರ್ತಾವ್ರೆ. ಆಲ್ರೆಡಿ ಇನ್ನ ಪುಡಿ ಮಾಡಕ್ಕೆ ಏನ್ ಮಾಡ್ಬಿಟ್ರೆ ಶುರು ಮಾಡ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಯಾವುದೇ ದೇಶದಲ್ಲಿ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಪವರ್ ಬಂದು ಅಧಿಕಾರ ಮಾಡಕ್ಕೆ ಆಗ್ತಾನೆ ಇಲ್ಲ. ಯಾಕೆ? ಬಂದು ಪುಡಿ ಪುಡಿ ಮಾಡ್ರಿ. ಇವಾಗ ಮುಂದಕ್ಕೆ ಯಾವ ತರ ಪುಡಿ ಆಗ್ತಾರೆ ಅಂತಂದ್ರೆ, ಜೋರ್ಗೆ ಬಂದು ಬಿರುಗಡೆ ಬಂದು ಬಿಚ್ಕೊಂಡು ಹೋಗ್ಬೇಕ್ರಿ. ಮುಂದೆ ಬರೋಂಥ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಈ ಲೋಕ ರಾಜ್ಯಗಳೆಲ್ಲ ಸರ್ವನಾಶ ಮಾಡಾಕ್ತಾರೆ. ಇದಾಗಿ ನಂತರ ಏನಾಗ್ತದೆ, ಅಪ್ಪಳಿಸಿರಂತ ಒಂದು ಬಂಡೆ ಹಂಗೇ ದೊಡ್ಡದಾಗಿ ಬೆಳೆ ಏನಾಯ್ತಂತೆ, ಭೂಮಿ ಎಲ್ಲ ಆವರಿಸುವಂತ ದೊಡ್ಡ ಪರ್ವತ ಆಯ್ತು ಅಂತ ಹೇಳ್ತಾರೆ. ದಾನಿಯಲ್ ಅದಕ್ಕೆ ಅರ್ಥ ಏನ್ ಹೇಳ್ತಾರೆ, ಹೌದು ಓದೋಣ ಅಂತೀನಿ. ಇಲ್ಲಿ ದಾನಿಯಲ್ 2ನೇ ಅಧ್ಯಾಯ 45ನೇ ವಾಕ್ಯ. ಡ್ಯಾನಿಯಲ್ 2:45 ಓದ್ತೀರಾ? ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. ಬೆಟ್ಟಗಳಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರ ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಸಲ್ಪಟ್ಟಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ನೋಡ್ರೆ, ಕನಸು ನಿಜ, ನಂಬತಕ್ಕದ್ದು. ಹೆಂಗೆ ಬೆಟ್ಟ ಎಲ್ಲ ಆವರ್ಸ್ಕೊಂತಾರೋ, ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಅಂತಾರೆ, ಸ್ಥಾಪನೆ ಮಾಡ್ತಾರೆ. ಅದು ಭೂಲೋಕದಲ್ಲಿ ಎಲ್ಲಾ ಕಡೆ ಆವರ್ಸ್ಕೊಂತಾರೆ ಅಂತ ಹೇಳ್ತಾರೆ. ಇದೇ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಭೂಮಿಯಲ್ಲಿ ಬರುವಂತ 5ನೇ ಸಾಮ್ರಾಜ್ಯ. 4 ಸಾಮ್ರಾಜ್ಯಗಳು ಹೊಟ್ಟೋಯ್ತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಬರುವಂತ ರಾಜ್ಯ ಕ್ರಿಸ್ತನ ರಾಜ್ಯ ರೀ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇದನ್ನೇ ದಾನಿಯಲ್ 2ನೇ ಅಧ್ಯಾಯದಲ್ಲಿ ಕೊಟ್ಟಿರೋದು. ಸರಿ, ಇವಾಗ ನೋಡಿದಂತ ಇದೇ ವಿಷನ್ನ ತಿರ್ಗಾ ದಾನಿಯಲ್ಗೆ ಬೇರೆ ದೃಷ್ಟಿಕೋನದಲ್ಲಿ 7ನೇ ಅಧ್ಯಾಯದಲ್ಲಿ ನೋಡಿಸ್ತಾರೆ. ಎಲ್ಲಿ ಓದ ನೋಡ್ರಿತ್ರಿ, ಯಾರ ಬೈಬಲ್ ಓದ್ದಾರಂತ ಸೋದರಿಗಳು ದಯವಿಟ್ಟು ಓದಿ. ದಾನಿಯಲ್ 7ನೇ ಅಧ್ಯಾಯ 2 ಮತ್ತೆ 3. ಇಲ್ಲಿ ನಮ್ಮ ರಮೇಶ್ ಅರ್ಕಲ್ಗುಡ್ಡ ಓದ್ತೀನಿ ಬ್ರದರ್. ಓದಿ ಬ್ರದರ್. ಡ್ಯಾನಿಯಲ್ 7 chapter 2 and 3 ಬ್ರದರ್. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಚತುರ್ದಿಕ್ಕಿನಲ್ಲಿ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ನೋಡ್ರಿ, ಹೇಳ್ತಾರೆ ಚತುರ್ದಿಕ್ಕಿಂದ ಗಾಳಿ ಬೀಸ್ತಾವಾಗ ಸಮುದ್ರದಿಂದ 4 ವಿಲಕ್ಷಣವಾದ ಮೃಗಗಳು ಬಂದಂತೆ. ಸರಿ, ಮೃಗಗಳು ಹೆಂಗಿತ್ತು? ದಾನಿಯಲ್ 7ನೇ ಅಧ್ಯಾಯದಲ್ಲಿ ಬರ್ತಾರೆ. ದಯವಿಟ್ಟು ಪೂರ್ತಿಯಾಗಿ ನೀವು ಅಮಲಿ ಮಾಡ್ರಿ, ಓದ್ರಿ ಅಲ್ವರ. ಸರಿ, ಹೆಂಗಿತ್ತು ಅಂತ ಓದೋಣ. ಮೊದಲನೇ ಮೃಗ ಬಗ್ಗೆ ದಾನಿಯಲ್ 7ನೇ ಅಧ್ಯಾಯ 4ನೇ ವಾಕ್ಯ ಓದಿ ಬ್ರದರ್. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು. ನೋಡ್ರ, ಅದಕ್ಕೆ ಏನ್ರಿ, ಮೊದಲನೇ ಮೃಗ ಸಿಂಹದ ತರ ಐತಂತೆ, ಅದಕ್ಕೆ ಹದ್ದಿಗಿರಂತ ರೆಕ್ಕೆ ಐತಂತೆ ಅಲ್ಲರ. 2ನೇ ಮೃಗ ಹೆಂಗಿತ್ತು? ದಾನಿಯಲ್ 7ನೇ ಅಧ್ಯಾಯ 5ನೇ ವಾಕ್ಯ ಬರ್ತಾರೆ.
ಅದಕ್ಕೆ ಮನುಷ್ಯನ ಹೃದಯವು ಕೊಡಣವಾಯಿತು. ಆಹಾ, ಹ್ಮ್. ಇನ್ನೊಂದು ಮೃಗ ಎರಡನೇದು, ಅದು ಕರಡಿಯ ಆಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳು ಕಚ್ಚಿಕೊಂಡಿತ್ತು. ನೋಡಿದ್ರ ನೀನೆದ್ದು ಸಾಕ್ಬಿಡಿ ಬ್ರದರ್, ಹ್ಮ್. ಮಿಕ್ಕಿದೆಲ್ಲ ಡೀಟೇಲ್ಸ್ ನಮ್ಗೆ ಅದು ಹೈಯರ್ ಸ್ಟಡೀಸ್ ಅಲ್ಲಿ ಇದೆ, ಅದ ನಂತರ ನೋಡೋಣ. ಓಕೆನಾ? ಸರಿ, ಎರಡನೇ ಮೃಗ ಕರಡಿ ತರ ಇತ್ತಂತೆ. ಒಂದು ಅಂದ್ರೆ ಭುಜ ಮತ್ತೊಂದು ಭುಜಕ್ಕಿಂತ ಮೇಲೆ ಇತ್ತು ಅಂತ ಹೇಳ್ತಾರೆ. ಬಾಯಿ ನಾನು 3 ಎಲುಬುಗಳು ಕಚ್ಕೊಂಡಿತ್ತು ಅಂತ ಹೇಳ್ತಾರೆ ಅಲ್ವರ. ಇದು ಎರಡನೇ ಮೃಗ. ಮೂರನೇ ಮೃಗ ಹೆಂಗಿತ್ತು? ದಾನಿಯಲ್ 7ನೇ ಅಧ್ಯಾಯ 6ನೇ ವಾಕ್ಯ ಬದರ್. ಹಾ. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕೆಗಳಲ್ಲಿ ಪಕ್ಷಿಯ ರೆಕ್ಕೆ ಎತ್ತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನೋಡ್ರ, ನಾನು ನಾನು ರಾತ್ರಿ ಕಂಡಂತ ಮೂರನೇ ಮೃಗವು ಹೆಂಗಿತ್ತಂತೆ? ಚಿರತೆ ಚಿರತೆ. ತರ ಇತ್ತಂತೆ. 4 ತಲೆಗಳಿತ್ತಂತೆ. ಅದರ ಪಕ್ಷಿಗಿರುವಂತ 4 ಏನಂತ ರೆಕ್ಕೆಗಳಿತ್ತಂತೆ ಅಲ್ವರ. ನೋಡಿಂತೀನಿ ಹೆಂಗಿದೆ ಮೃಗ? 4 ತಲೆಗಳು, ನೋಡಕ್ಕೆ ಚಿರತೆ ತರ, ಪಕ್ಷಿಗಿರಂತ 4 ರೆಕ್ಕೆಗಳು. ಆಮೇಲೆ 5ನೇ ಮೃಗ ಹೆಂಗಿತ್ತು? ಸಾರಿ, 4ನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 7ರಿಂದ 8 ಓದ್ರಿ ಯಾರಾದ್ರ? ಹಾ. ನಾನು ಹ್ಮ್. ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಹ್ಮ್. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಹ್ಮ್. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಹ್ಮ್. ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಹ್ಮ್. ಅದು ಮಿಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ನೋಡ್ರ, ಇದು ಮೃಗ ಏನ್ರಿ? ಆ ಎಲ್ಲಾ ಮೃಗಗಳಕ್ಕಿಂತ ಏನ್ರಿ ತುಂಬಾ ವಿಲಕ್ಷಣವಾಗಿತ್ತಂತೆ ಅಲ್ವರ. ಏನ್ರಿ ಟೋಟಲ್ ಡಿಫ್ರೆಂಟ್ ಆಗಿತ್ತನ್ರಿ ಅದರ. ಏನಪ್ಪ ಡಿಫ್ರೆನ್ಸು? ಮುಂದಕ್ಕೆ ಓದಿ ಬ್ರದರ್. ಹಾ. ಅದಕ್ಕೆ 10 ಕೊಂಬುಗಳಿದ್ದವು. ಅದು 10 ಕೊಂಬುಗಳಿದ್ದವು. ಹ್ಮ್. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಹ್ಮ್. ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ನೋಡ್ರ. ಅದರ ದೆಸೆಯಿಂದ ಹಾ. ಮಿಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ನೋಡ್ರ, ಆಹಾ, ಈ ಕೊಂಬು, ಈ ಮೃಗ ಹೆಂಗಿತ್ತಂದ್ರೆ ಡಿಫ್ರೆಂಟ್ ಅಂದ್ರಿ. ಬೇರೆ ಯಾವ ಮೃಗಕ್ಕೂ ಕೊಂಬಿರ್ಲ. ಇದಕ್ಕಿಂತ 10 ಕೊಂಬುಗಳಿತ್ತಂತೆ ಅಲ್ವರ. ಆ ಕೊಂಬುಗಳ ನಡುವೆ ಒಂದು ಚಿಕ್ಕ ಕೊಂಬು ಬೆಳೀತಂತೆ ಅಲ್ವರ. ಅದ್ರ ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಕೀಳಲ್ಪಡ್ತಂತೆ. ಆಮೇಲೆ ಬಿಡ್ತಾರೆ, ಕಂಟಿನ್ಯೂ. ಹಾ. ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ನೋಡ್ರ, ಈ ಕೊಂಬಲ್ಲಿ ಮನುಷ್ಯಂಗಿರಂತ ಕಣ್ಣು, ಬಡಾಯಿ ಕೊಚ್ಕೊಳ್ಳಂತ ಬಾಯಿ ಇತ್ತಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸಹೋದರಿಗಳೇ, ಇದು 4ನೇ ಮೃಗ ಅಂದ್ರ ಇದೇನಪ್ಪ ಇದು ಅಂತಂದ್ರೆ, ನಾವಾಗ ನೋಡಿದ್ರೆ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಸೇಮ್ ಅದೇ ಮ್ಯಾಟ್ರನ್ನ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಮೃಗಗಳ ರೀತಿಯಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ನೋಡಿಸ್ತಾರೆ ಅಲ್ಲರ. ಅಲ್ಲೇ ನೋಡಿದ್ರು ವಿಶೇಷವಾಗಿರೋಂಥ ಒಂದು ಶಿಲೆ, 4 ಲೋಹಗಳಿತ್ತು. ಆದ್ರೆ ಇಲ್ಲಿ 4 ಮೃಗಗಳ ರೀತಿಯಲ್ಲಿ ಏನ್ ಮಾಡಿದ್ರೆ ನಮ್ಗೆ ಅಲ್ಲಿ ನೋಡಿಸಿದ್ದಾರೆ. ಅದರ ಏನಪ್ಪ ಇದು 2 ಅಂತಂದ್ರೆ, ಒಂದು ದೇವರ ದೃಷ್ಟಿಕೋನ. ದೇವರ ದೃಷ್ಟಿಕೋನದಲ್ಲಿ ಈ ಲೋಕದ ರಾಜ್ಯಗಳೆಲ್ಲ ಹೆಂಗಪ್ಪ ಇದೆ? ಕ್ರೂರವಾಗಿರಂತ ಮೃಗಗಳ ತರ ಇದೆ. ಆದ್ರೆ ಇದೇ ಲೋಕದ ರಾಜ್ಯಗಳು ಮನುಷ್ಯನ ದೃಷ್ಟಿಯಲ್ಲಿ ಹೇಗಿದೆ ಅಂತೆ? ಗ್ರ್ಯಾಂಡ್ ಆಗಿ, ಸೂಪರ್ ಎಕ್ಸಲೆಂಟ್ ಆಗಿದೆ. ಅದಕ್ಕೆ ಇವತ್ತು ಹಿಸ್ಟ್ರಿಯಲ್ಲಿ ಓದ್ಬೇಕಾದ್ರೆ ಮನುಷ್ಯ ಹೆಂಗ್ ನೋಡ್ತಾರೆ? ಅಲೆಕ್ಸಾಂಡರ್ ಗ್ರೇಟ್, ನೆಪೋಲಿಯನ್ ಬೋನಾಪಾರ್ಟ್, ಸೀಸರ್ ಬಗ್ಗೆ ಏನ್ ಮಾಡ್ತಾರೆ? ಅಷ್ಟೊಂದು ಏನ್ ಮಾಡ್ತಾರೆ? ಒಂದು ಹೆಮ್ಮೆಯಿಂದ ಮಾತಾಡ್ತಾರೆ. ಆದ್ರೆ ಇವೆಲ್ಲ ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿರಂತ, ಕ್ರೂರವಾಗಿರಂತ ಮೃಗಗಳು. ಎಷ್ಟೋ ಜನಗಳ ಜೀವ ನಾಶ ಮಾಡಿ, ಕುಟುಂಬಗಳನ್ನ ನಾಶ ಮಾಡಿ, ಮಕ್ಳುಗಳನ್ನ ತಬ್ಲಿ ಮಾಡಿ, ಎಷ್ಟೋ ಹೆಣ್ಮಕ್ಳನ್ನ ವಿಧವೆಯರಾಗಿ ಮಾಡಿರೋಂಥ ಒಂದು ರಾಜ್ಯಗಳು ಕ್ರೂರ ಮೃಗಗಳ ತರ ಇದ್ದಾರೆ. ಏನಕ್ಕೂ ಪ್ರಯೋಜನ ಬಾಗದಂತ ಮೃಗಗಳ ತರ ಇದೆ. ಅದಕ್ಕೆ ದಾನಿಯೇಲ್ 2ನೇ ಅಧ್ಯಾಯ 7ನೇ ಅಧ್ಯಾಯ 2 ಒಂದೇ. ಅಲ್ಲಿ ಚಿನ್ನದ ತಲೆ ಅಂತ ನೋಡ್ತೀವಿ. ಇಲ್ಲೇ ಮಾಡಿದ್ರು ಬಾಬಿಲೋನ್ ರಾಜ್ಯ ಅದು. ಅದನ್ನೇ ಮಾಡ್ತಾರೆ, ಸಿಂಹಕ್ಕೆ ಕಂಪೇರ್ ಮಾಡ್ತಾರೆ. ಸಿಂಹ ಅದೇನು ಹೇಳ್ರಿ? ಸಿಂಹ ಅಂದ್ರೆ ಏನು? ಸ್ಕೂಲಲ್ಲಿ ಕಲ್ತಿದ್ದೀರಲ್ಲ, ಸಿಂಹ ಅಂದ್ರೆ ಏನು? ಏನಪ್ಪ, ಯಾರು ಸ್ಕೂಲ್ಗೆ ಹೋಗಿಲ್ವಾ? ಕಾಡಿಗೆ ರಾಜ. ವೆರಿ ಗುಡ್ ಸಂತೋಷ್ ಅವರೇ. ಕಾಡಿನ ರಾಜ ಕಾಡಿನ ಅಂದ್ರೆ ಮೊದಲು ಲೋಕಕ್ಕೆ ಚಕ್ರಾಧಿಪತಿ. ನೋಡ್ಬೇಕಾರಪ್ಪ ಅಂದ್ರೆ ಬಾಬಿಲೋನ್ ರಾಜ್ಯ. ಎರಡನೇದು ಏನ್ರಿ? ಭುಜ ಮತ್ತೆ ತೋಳು ಹೆಂಗಿತ್ತಂತೆ? ಬೆಳ್ಳಿದು. ಅದರ ಇದು 2ನೇ ರಾಜ್ಯ ಅಂದ್ರೆ ಮೇದೋ ಪರ್ಷಿಯ ರಾಜ್ಯ. ಅದರ ಇದನ್ನ ಕರಡಿ ಕಂಪೇರ್ ಮಾಡ್ತಾರೆ. ಯಾಕೆ ಕರಡಿ? ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಕೆಳ ಇತ್ತು ಅಂತ ಹೇಳ್ತಾರೆ. ಏನೇ ಅರ್ಥ? ಭುಜ ಅಂತಂದ್ರೆ ಆಡಳಿತ ರೀ. ಒಂದು ಆಡಳಿತ ಮೇಲೆ ಇದೆ, ಇನ್ನೊಂದು ಆಡಳಿತ ಕೆಳಗಡೆ ಇದೆ ಅಂದ್ರೆ ಒಂದು ಪವರ್ಫುಲ್, ಒಂದು ವೀಕ್ ಅಂತ ಅರ್ಥ. ಮೇದ್ಯರು ವೀಕ್ ಆಗಿದ್ರು, ಪರ್ಷ್ಯರು ಬಲಶಾಲಿಗಳಾಗಿದ್ರು. ಅದೇ ಏನ್ ಮಾಡೋದು ಅಲ್ಲಿ ಕರಡಿಗೆ ಹೇಳೋದು. ಭುಜ ಮೇಲೆ ಇತ್ತು, ಕರಡಿತ್ತು. ಕರಡಿಗೆ ಏನಕ್ಕೆ ಹೋಲಿಸ್ತಾರೆ? ಅದರ ಇವಾಗ ಕರಡಿ ಏನ್ರಿ? ಕರಡಿನ ತಪ್ಪಿಸ್ಕೊಳಕ್ ಸಾಧ್ಯನಾ ಹೇಳ್ರಿ? ಮಹೇಶ್ ಬ್ರದರ್, ಕರಡಿನ ತಪ್ಪಿಸ್ಕೊಬೋದಾ ಹೇಳ್ರಿ? ತಪ್ಪಿಸ್ಕೊಬೋದಾ ಇಲ್ವಾ?
ಹೇಳ್ರಿ ಏನಪ್ಪ, ಎಲ್ಲ ಲೈನ್ ಇದ್ದೀರಾ ಅಥವಾ ಮೊದಲು ಇಟ್ಬಿಡೋಗ್ಬಿಟ್ಟಿದ್ದೀರಾ? ಇಲ್ಲ ಬ್ರದರ್. ಹಾ, ಇಲ್ಲ ಅಲ್ರ. ನೀವು ಮರ ಹತ್ತಿ ಕಡಿ ಮರ ಹತ್ತದೆ, ಬೆಟ್ಟ ಗುಡ್ಡಗಳನ್ನ ಹತ್ತಿ ಕಡಿ ಅಲ್ಲೂ ಬರ್ತದೆ, ನೀರಲ್ಲಿ ಜಿಗಿರಿ ನೀರಲ್ಲೂ ಬರ್ತದೆ ಅದರ. ನೀವೆಲ್ಲೇ ಹೋಗ್ರಿ ಕಡಿನ ತಪ್ಪಿಸ್ಕೊಂಡಿಲ್ಲ, ಕಡಿನ ತಪ್ಪಿಸ್ಕೊಂಡು ಒಂದೇ ಒಂದು ರೀತಿ ಮಾಡ್ಬೇಕು, ಹೆಂಗ್ ಗೊತ್ತಾ? ಸತ್ತೋರ್ ಥರ ಮಲ್ಗಿಡ್ಬೇಕ್ರಿ, ಸರೆಂಡರ್ ಆಗ್ಬಿಡ್ಬೇಕು. ಈ ಮೇದ್ದೋ ಪರಿಷದವ್ರು ಹಂಗೆ ರೀ, ಒಂದ್ಸತಿ ಯಾರ್ದಾರ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನೇ ಕಾರಣಕ್ಕೂ ಬಿಡ್ತಾ ಇರಲ್ಲ ರೀ ಅದರ. ಇದು ಬೈಬಲ್ನ ಐತೆ ರೀ. ಅದಕ್ಕೆ ಕಡಿಗೆ ಏನು ಮಾಡಿದ್ರೆ ಕಂಪೇರ್ ಮಾಡಿರೋದು. 3ನೇ ರಾಜ್ಯ ಏನಪ್ಪ, ತೊಡೆ ಮತ್ತೆ ಹೊಟ್ಟೆ ಭಾಗ ತಾಮ್ರದಿತ್ತಲ್ಲ, ಅದೇನು ಮಾಡಿದ್ರೆ ಗ್ರೀಸ್ ರಾಜ್ಯ. ಅದನ್ನ ಏನಕ್ಕೆ ಕಂಪೇರ್ ಮಾಡಿದಾರೆ ಇಲ್ಲಿ ಅಂತಂದ್ರೆ, ಚಿರತೆಗೆ ಏನ್ ಮಾಡಿದಾರೆ ಅಲ್ಲಿ ಹೋಲಿಸಿದ್ದಾರೆ ಅಲ್ವರ. ಯಾಕೆ ಚಿರತೆಗೆ ಹೋಲಿಸಿದ್ದಾರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೆ, ಚಿರತೆ ಅಂದ್ರೆ ಏನ್ರಿ? ತುಂಬಾ ವೇಗವಾಗಿ ಓಡೋಂಥ ಪ್ರಾಣಿ ಅಲ್ವರ. ಸರಿ, ಚಿರತೆನೇ ಫಾಸ್ಟು, ಚಿರತೆಗೆ ರೆಕ್ಕೆ ಕೊಟ್ಬಿಟ್ರೆ ಸೂಪರ್ ಫಾಸ್ಟು ಅಲ್ವರ. ಯಾರದು? ಅಲೆಕ್ಸಾಂಡರ್ ಗ್ರೇಟ್ ಅಲ್ವರ. ಕೇವಲ ಏನ್ರಿ ಅಲೆಕ್ಸಾಂಡರ್ ಗ್ರೇಟು ಏನ್ರಿ 22 ವರ್ಷಕ್ಕೆ ಸಾರಿ, ಇಡೀ ಲೋಕಕ್ಕೆ ಏನಾಗ್ಬಿಟ್ಟಿದೆ, ಕಾನ್ಕರ್ ಮಾಡ್ಬಿಟ್ಟಿದೆ ಅಂತೀರಿ. ಭಾರತ ದೇಶ ಕಾನ್ಕರ್ ಮಾಡ್ಬಿಡಿ ನೋಡ್ತೀನಿ. ಅಟ್ ಏಜ್ ಆಫ್ 32 years ಲೋಕನೇ ಬಿಟ್ಟು ಹೋಗ್ಬಿಟ್ಟು, ಅಷ್ಟು ಫಾಸ್ಟ್ ಆಗಿರಿ, ಅಷ್ಟು ಫಾಸ್ಟ್, ಸೂಪರ್ ಫಾಸ್ಟ್. ಅದಕ್ಕೆ ಚಿರತೆಗೆ 4 ತಲೆಗಳು. 4 ತಲೆ ಗೊತ್ತಾ? ಅವ್ರು 4 ಸೇನಾಧಿಪತಿಗಳು, 4 ಫ್ರೆಂಡ್ಸ್ ಇದ್ರಿ, 4 ಸೇನಾಧಿಪತಿಗಳು. ಅದನ್ನೇ ಚಿರತೆಗೆ ಕಂಪೇರ್ ಮಾಡಿರೋದು. ಆಮೇಲೆ 4ನೇ ರಾಜ್ಯ ಕಬ್ಬಣದ ಕಾಲುಗಳು, ಇದು ರೋಮ್ ರಾಜ್ಯ ಅಂತ ನೋಡಿದ್ರೆ ಅದನ್ನ ಕ್ರೂರವಾಗಿರೋ ಮೃಗ ಕಂಪೇರ್ ಮಾಡ್ತಾರೆ. ಯಾಕೆ ಗೊತ್ತಾ? ಕ್ರೂರವಾಗಿರೋ ಮೃಗ ಏನ್ರಿ ಎಲ್ಲದಕ್ಕಿಂತ ಕೊಡೂರವಾಗಿ ಆಳ್ವಿಕೆ ಮಾಡಿದಂಥ ರಾಜ್ಯ ಅದಪ್ಪ ಅಂದ್ರೆ ಏನ್ರಿ ರೋಮ್ ರಾಜ್ಯ. ಅಲ್ಲಿ ಪಾದ ಭಾಗ ಏನಾಗ್ತಿದೆ, ಕಬ್ಬಣ ಮತ್ತೆ ಜಡಿ ಬಂದು ಮಿಶ್ರಣ ಆಗಿತ್ತು. ಅದನ್ನ ಇಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ಸಿದಾರೆ ನೋಡಿರ್ತೀನಿ. ಏನಂದ್ರೆ ಅಲ್ಲಿ ಪಾದದಲ್ಲಿ 10 ಬೆಳ್ಳಿತ್ತು. ಈ ತಲೆ ಮೇಲೆ ಎಷ್ಟಿದೆ ಕೊಂಬು? ಇವಾಗ ಎಷ್ಟಿದೆ ಕೊಂಬುಗಳು? ಹೇಳ್ರಿ, ಎಷ್ಟು ಕೊಂಬಿದೆ? 10. ವೆರಿ ಗುಡ್ ಅಲ್ವರ. ನೀವ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂತೀನಿ. ನೀವ್ ಹೇಳಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಾನೆ ಅರ್ಥ. ಅದರ ತಲೆ ಮೇಲೆ ಎಷ್ಟಿರ್ತದೆ ಕೊಂಬು? 10 ಕೊಂಬುಗಳು ಅಲ್ವರ. ಯುರೋಪ್ ದೇಶ ಅಂತ 10 ರಾಜ್ಯಗಳು ನೋಡಿ. ಇದು ಬೈಬಲ್ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂತೀನಿ. ದಾನಿಯೇಲ್ 2:24 ಹೋದ್ರಿ. ಡ್ಯಾನಿಯಲ್ 7:24 ಎಲ್ಲಿ? ನಮ್ಮ ಯಾರು ಓದಿಲ್ಲ? ಸೈಮನ್ ಸೊಸಾಲಿಕರ್ ಬದರ್ ಓದ್ಬೋದಾ? ಥಾಮಸ್ ಬದರ್, ವಿನಾಯಕ ನಾಯ್ಕ್ ಓದಿ, ಮನೆ ಬದರ್ ಓದಿ. ಡ್ಯಾನಿಯಲ್ 7:24 ಓದಿ. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ 3 ಅರಸರನ್ನು ಅದುಮಿ ಬಿಡುವನು. ನೋಡ್ರ, 10 ಕೊಂಬುಗಳೇನ್ರಿ? 10 ಅರಸರಿ. ಅದಕ್ಕೆ ಕ್ಲೀನಾಗಿ ಕೊಟ್ಟಿರ್ತೀನಿ ಅಲ್ರ. ಆಮೇಲೆ ಅದ್ರ ನಡುವೆ ಮತ್ತೊಂದು ಕೊಂಬು ಅಂತಂತೆ, ಅದು ಮತ್ತೊಂದು ಅರಸ ಅಂತೆ. ಇವ್ರ ದೆಸೆಯಿಂದ 3 ಕೊಂಬುಗಳು ಬೇರ್ ಸಮೇತ ಏನ್ರಿ ಕೀಳಲ್ಪಟ್ಟವಂತೆ. ಇದೇನಪ್ಪ ಅರ್ಥ ಅಂತಂದ್ರೆ, ಈ ಒಂದು ಕೊಂಬು ಅಂದ್ರೆ ಅದೇ ರೋಮನ್ ಕ್ಯಾಥಲಿಕ್ ಸಭೆ, ಪೇಪಸಿ ಸಿಸ್ಟಮ್. ಅಲ್ಲಿ ಪೇಪರ್ ಸಿಸ್ಟಮ್ ಏನ್ ಮಾಡಿದ್ರೆ ಜಡಿ ಮಣ್ಣು ನೋಡ್ರಿ. ಇಲ್ಲಿ ಮಾಡಿದ್ರೆ ಚಿಕ್ಕ ಕೊಂಬುಗೆ ಏನ್ ಮಾಡಿದೆ ಕಂಪೇರ್ ಮಾಡ್ಕೊಂತೀನಿ. ಈ ಚಿಕ್ಕ ಕೊಂಬು ಬೆಳೆಯ ದೆಸೆಯಿಂದ 3 ಕೊಂಬುನ ಬೇರ್ ಸಮೇತ ಕೀಳಲ್ಪಟ್ಟರಂತಾರೆ. ಪೇಪಸಿ ಆಡಳಿತ ಬರಕ್ಕೆ 3 ರಾಜ್ಯನ ಬೇರ್ ಸಮೇತ ಏನ್ ಮಾಡಿದ್ರಿ ಕಿತ್ತಾಕ್ಬಿಟ್ರಿ. ಅದರ ಆ 3 ರಾಜ್ಯಗಳು ಯಾವ್ದಪ್ಪ ಅಂದ್ರೆ ಹೆರುಳಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರೋಗಾಟ್ಸ್ ಅಂತ 3 ರಾಜ್ಯಗಳು. ಅದರ ದೆಸೆಯಿಂದ ಈ ರಾಜ್ಯದಿಂದ ಫುಲ್ ಪವರ್ ಬರ್ತಂತೆ. ಆಮೇಲೆ ಅಲ್ಲಿ ಏನ್ ನೋಡ್ತೀರಿ, ದಾನಿಯೇಲ್ ನೋಡ್ಬೇಕಾದ್ರೆ ಈ ಕೊಂಬಲ್ಲಿ ಒಂದು ವಿಶೇಷತೆ ಇತ್ತಂತೆ. ಮನುಷ್ಯನಿಗಿರೋಂಥ ಕಣ್ಗಳು ಬಡಾಯಿ ಕೊಚ್ಕೊಂಡಂತ ಬಾಯಿ ಇತ್ತಂತೆ. ಏನಪ್ಪಾ ಅದು ಅರ್ಥ? ಕರ್ತನಲ್ಲಿ ಪ್ರೀತಿ ಅಂತ ಸೌರಸುಗಳೇ, ಇದನ್ನ ಅರ್ಥ ಏನಪ್ಪಾ ಅಂತ ನೋಡ್ಬೇಕಾರೆ ಏನ್ರಿ, ಮನುಷ್ಯನಿಗಿರೋದು ಕಣ್ಣುನೇನ್ರಿ ಜ್ಞಾನ, ಬಾಯಿ ಅಂತ ಹೇಳ್ರಿ ಬಡಾಯಿ ಕೊಚ್ಕೊಂಡಂತ ಬಾಯಿ. ಅವರ ಎಂಥ ಜ್ಞಾನ ಅಂತಂದ್ರೆ, ಎಂಥ ಮಾತುಗಳು ಅಂತಂದ್ರೆ ಪರಾತ್ಪರಮ ವಿರುದ್ಧವಾಗಿ ಮಾತಾಡ್ಬಿಟ್ರಿ. ನೋಡಿ ಓದನ, ದಾನಿಯಲ್ 7:25. ದಾನಿಯಲ್ 7:25. ಥಾಮಸ್ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಳಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ಓಕೆ, ನೋಡ್ರಿ ಹೇಳ್ತಾರೆ, ಧರ್ಮ ವಿಧಿಗಳನ್ನು ನ್ಯಾಯ ಪ್ರಮಾಣಗಳನ್ನು ಅವರ ಏನ್ರಿ ಎಲ್ಲ ಮಾರ್ಪಾಡು ಮಾಡ್ಬಿಡ್ತಾರೆ, ದೇವ್ರ ವಿರುದ್ಧವಾಗಿ ಮಾತಾಡ್ಬಿಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ರೋಮನ್ ಕ್ಯಾಥಲಿಕ್ ಚರ್ಚ್ ಎಷ್ಟೋ ವಿಚಾರಗಳನ್ನ ಸತ್ಯವೇದ ಇಲ್ದಿರೋದೇ ಮಾಡಿದ್ರು, ಬದಲಾವಣೆ ಮಾಡಿದ್ರಿ. ಇವತ್ತು ಕೂಡ ಪೋಪ್ ಹೆಂಗ್ ಗೊತ್ತ ಕ್ಲೇಮ್ ಮಾಡ್ತಾರೆ, ನಿಮ್ ಪಾಪನೆಲ್ಲ ಮಾಡ್ಬಿಟ್ಟು ಪೋಪ್ ಹತ್ರ ಏನ್ರಿ ಫಾದರ್ ಕನ್ಫ್ಯೂಸ್ ಬಿಟ್ರೆ ಪಾಪಲ್ಲಿ ಏನಾಗ್ಬಿಡ್ತಾರೆ, ಪರಿಹಾರ ಆಗ್ಬಿಡ್ತದೆ ಅಲ್ವರ. ಆಮೇಲೆ ಏನ್ರಿ ಆ ಕಾಲದಲ್ಲಿ ಹೆಂಗ್ ಗೊತ್ತ ಮಾಡೋರು, ಇಂತಿಂತ ಪಾಪಗಳಿಗೆ ಇಷ್ಟಿಷ್ಟು ದುಡ್ಡ್ರಿ, ಕಾಣಿಕೆ ಪೆಟ್ಟಿಗೆ ಇಷ್ಟು ದುಡ್ಡು ಹಾಕ್ಬಿಟ್ರೆ ನಿಮ್ ಪಾಪಲ್ಲಿ ಏನಾಗ್ಬಿಡ್ತಾರೆ, ಪರಿಹಾರ ಆಗ್ಬಿಡ್ತಾರೆ ಅಂದ್ಬಿಟ್ಟು.
ಆಮೇಲೆ ಏನ್ರಿ ಪರಲೋಕಕ್ಕೆ ನರಕಕ್ಕೆ ಬಿಗಿದ ಕೈ ಪೋಪ್ ಹತ್ರ ಇದೆ ಅಂತ. ಇವತ್ತು ಕೂಡ ಪೋಪ 2 ಗೋಲ್ಡನ್ ಕಿಂಗ್ ಇಟ್ಕೊಂಡು ತಿರುಗಾಡ್ತಾರೆ. ಏನ್ ತಿಳ್ಕೊಂಡ್ರೆ ನರಕಕ್ಕೆ ಸ್ವರ್ಗಕ್ಕೆ ದ್ವಾರದ ಬಿಗಿದ ಕೈಗಳು ನಮ್ಮ ಹತ್ರ ಕೊಟ್ಬಿಟ್ಟಿದ್ದಾರೆ ಅಂತ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಆ ಕಾಲದಲ್ಲಿ ಬೈಬಲ್ಲು ಇಲ್ವೇ ಇಲ್ಲ ರೀ. ಲ್ಯಾಟಿನ್ ಭಾಷೆಯಲ್ಲಿ ಇರ್ತಾ ಇತ್ರಿ. ಅದರ ಲ್ಯಾಟಿನ್ ಭಾಷೆ ಅಂದ್ರೆ ಅರ್ಥ ಆಗದಿರೋಂಥ ಭಾಷೆ. ಇವಾಗ ನಾನು ನಿಮಗೆ ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿ ನಿಮ್ಗೆ ಅರ್ಥ ಆಗ್ತಾರ? ಇದು ಡೆಡ್ ಲ್ಯಾಂಗ್ವೇಜು. ಅದರ ಆಗ ಅರ್ಥ ಆಗಲ್ಲ. ಇದೇ ರೀತಿ ಆ ಕಾಲ ಲ್ಯಾಟಿನ್ ಲ್ಯಾಂಗ್ವೇಜ್ ಇತ್ತು. ಯಾರೆಲ್ಲ ಬೈಬಲ್ ತೊಗೊಂಡು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವ್ರನ್ನ ಜೀವ ಸಹಿತವಾಗಿ ಅದೇ ಬೈಬಲ್ ಸಮೇತ ಸುಟ್ಟಾಗಿ ಸಾಯಿಸಾಕ್ಬಿಟ್ಟಿದ್ದಾರೆ. ಅದರ ಇದೆಲ್ಲ ಕರ್ತನ ಹೆಸರಲ್ಲಿ ಯಾರು ಮಾಡಿರೋದು? ಕ್ರಿಶ್ಚಿಯನ್ಸ್ ಮಾಡಿರೋದು. ಅದಕ್ಕೆ ಪರಾತ್ಮನ ವಿರುದ್ಧವಾಗಿ ಮಾತಾಡಿ ಕೊಚ್ಕೊಂತಾನೆ. ಇದು ಎಲ್ಲ ಎಂಡ್ ಆಯ್ತು ಯಾವಾಗಪ್ಪ ಅಂದರೆ ನೆಪೋಲಿಯನ್ ಬೋನಪಾರ್ಟ್ ಪೋಪ್ ಪಯ 6 ಅಂತ ಪೋಪ್ನ ಅರೆಸ್ಟ್ ಮಾಡಿಕೊಂಡು ಫ್ರಾನ್ಸಲ್ಲಿ, ಇಡೀ ಫ್ರಾನ್ಸಲ್ಲಿ ಏನು ಮಾಡ್ತಾರೆ, ಸರಪಣಿಗಳು ಹಾಕ್ಬಿಟ್ಟು ಕೈ ಹಿಂದೆ ತಿರ್ಸ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಕೊನೆಗೆ ಆ ಒಂದು ಪೋಪ್ ಜೈಲಲ್ಲೇ ಸತ್ತೋಗ್ತಾರೆ. ಆವಾಗ ಜನಗಳಿಗೆಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡ್ತಾರೆ ಪೋಪ್ ಹೇಳಿರೋ ಮಾತೆಲ್ಲ ಸುಳ್ಳು ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಇವತ್ತು ಕೂಡ ಕೊಂಬುಗಳು ಇನ್ನೂ ಐತೆ, ರಾಜ್ಯಗಳು ಇನ್ನೂ ಐತೆ, ಪವರ್ ಏನಾಗಿಲ್ಲ ಇಲ್ಲ. ಸರಿ, ಇದಕ್ಕೆ ತೀರ್ಪು ಏನು ಕೊಡ್ತಾರೆ ನೋಡಿ, ಓದೋಣ. ಅಲ್ಲಿ ಬಂಡೆಕಲ್ ಬಂದು ಉಳಿತು. ಇಲ್ಲಿ ಏನಂತೆ ನೋಡಿ, ಓದೋಣ. ದಾನಿಯಲ್ 7ನೇ ಅಧ್ಯಾಯ 11ನೇ ವಾಕ್ಯ. ಡ್ಯಾನಿಯಲ್ 7:11. ಜಮೀಮಾ ಅಷ್ಟು ಓದ್ಬೋದಾ? ಡ್ಯಾನಿಯಲ್ 7:11. ಆಗ ನಾನು ನೋಡುತ್ತಿರಲು ಇಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು. ನೋಡ್ರ, ಉರಿ ಅಂತ ಬೆಂಕಿಗೆ ಹಾಕಿ ಮಾಡೋದು, ನಾಶ ಮಾಡಿದ್ರು. ಅದರ ಅಂದ್ರೆ ನರಕಕ್ಕೆ ಹಾಕ್ಬಿಟ್ರ ಅಂದ್ರೆ ಇಲ್ಲ ರೀ. ಅದರ ಇದು ಅರ್ಥ ಅಲ್ಲೇ ಹೇಳ್ತಾರೆ. ಏನಂತ 26ನೇ ವಾಕ್ಯ ಓದಿ ಸರ್. 26 ವರ್ಸ್. 7:26 ಹೌದು. ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ಆಗ ಅವನು ರಾಜ್ಯ ಪ್ರಭುತ್ವಗಳು ಸಮಸ್ತ ಥ್ಯಾಂಕ್ ಯು ಸದ್ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವನ ತೀರ ಧ್ವಂಸ ಮಾಡಿ ಕಡೆಗಾಣಿಸ್ತಾರೆ ಅಂತಂದ್ರಿ. ಅದರ ನಾಶ ಮಾಡೋದ್ ಬಗ್ಗೆ ಹೇಳ್ತಾರದು. ಅದರ ಹೆಂಗೆ ಮೃಗ ಬಂದ್ಬಿಟ್ಟು ಅದು ಲೆಟರ್ ಆಗಿರೋ ಮೃಗ ಅಲ್ವಾ, ಅಗ್ನಿ ಅಂತ ಅಂದ್ಬಿಟ್ಟು ಲೆಟರ್ ಆಗಿರೋ ಅಗ್ನಿ ಅಲ್ಲ ರೀ. ನಾಶ ಮಾಡೋದ್ ಬಗ್ಗೆ ಏನ್ ಮಾಡ್ತಾರೆ ಅದಲ್ಲಿ ಹೇಳ್ತಾರದು. ಅಲ್ರ ಅಲ್ಲೇ ನೋಡ್ತೀರಿ, ಒಂದ್ ದೊಡ್ಡ ಬಂಡೆ ಕಲ್ಲು ಬಂದು ಹೊಡೆದು ಏನ್ರಿ ದೊಡ್ಡ ಪರ್ವತ ಆಯ್ತು, ಭೂಮಿ ಆವರಿಸ್ಕೊಂತ ಅದೇನ್ ಮಾಡ್ತೀವಿ, ರಾಜ್ಯ ದೇವರಾಜ್ಯ ಅಂತ ನೋಡ್ತೀರಿ. ಇಲ್ಲಿ ತುಂಬಾ ಕ್ಲೀನ್ ಆಗಿ ಕೊಟ್ಟಿದ್ರು ನೋಡಿ ಆ ದೇವರಾಜ್ಯ ಅಂತ ಅರ್ಥ ಏನು ಅಂತ. ಎಲ್ಲಪ್ಪ ಓದನ ದಾನಿಯಲ್ 7ನೇ ಅಧ್ಯಾಯದಲ್ಲಿ 13 ಮತ್ತು 14 ಓದಿ. ಥಾಮಸ್ ಬ್ರದರ್ ಓದ್ತೀರಾ? 13, 14 13 ಮತ್ತೆ 14. ನಾನು ಇಂಗ್ಲಿಷ್ ಅಲ್ಲಿ ಓದಲ್ಲ ಪಾಸ್ಟರ್? ಇಂಗ್ಲಿಷ್ ಬೇಡ ಬ್ರದರ್, ನೀವು ಇಂಗ್ಲಿಷ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಬೇರೆ ಯಾರು ಓದ್ತಾರೆ, ತೊಂದ್ರೆ ಇಲ್ಲ ಬ್ರದರ್. ಥ್ಯಾಂಕ್ ಯು. ಅಮೃತ ಅಷ್ಟೇ ಓದ್ಬೋದಾ? ನಾನು ಓದ್ಲಾ ಬ್ರದರ್? ಓದಿ ಸಂತೋಷ್ ಬ್ರದರ್ ಓದಿ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವೂ ಕೊಡೋಣವಾದವು. ಎಷ್ಟು ಕ್ಲೀನ್ ಹೇಳ್ತಾರೆ ಅಂತೀನಿ. ಅದರ ಯೇಸು ಕ್ರಿಸ್ತನ ತಂದೆಯ ದೇವತೆ ಕರ್ಕೊಂಡ್ ಬರ್ತಾರೆ. ರಾಜ್ಯವನ್ನು ದೊರೆತವನು ಯೇಸು ಕ್ರಿಸ್ತನ್ ಕೊಡೋಣ ಆಯ್ತಂತೆ. ಅದರ ಸರಿ, ಇದು ಬರೀ ಯೇಸು ಕ್ರಿಸ್ತನ್ ಮಾತಾ ಕೊಡ್ತಾರ ಅಂತಂದ್ರೆ ಇಲ್ಲ ರೀ. ಯೇಸು ಕ್ರಿಸ್ತನ ಹೆಜ್ಜೆ ಜಡೆ ನಡೆಯುವಂತ ಸಭೆ ಕೂಡ ಕೊಡ್ತಾರೆ. ಚೆನ್ನಾಗಿದೆ, ಜ್ಞಾಪನ ಇದೆಯಾ? ಕಳಿಸತಿ ನೋಡ್ರಿ, ಇಕ್ಕಟ್ಟರ ಮಾರ್ಗಗಳು. ಅದರ ಇಕ್ಕಟ್ಟರ ಮಾರ್ಗದಲ್ಲಿ ಯಾರು ಹೋಗ್ತಾರೋ ನಂಬಿಕಸ್ಥ ಸಭೆಗೆ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ನೋಡಿ. ಅದನ್ನ ಓದೋಣ. ಅದೇ ಅಧ್ಯಾಯದಲ್ಲಿ ಬದರ್ 27ನೇ ವಾಕ್ಯ ಬದರ್. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೂ ಕೊಡೋಣವಾಗುವು. ಆತನ ರಾಜ್ಯವು ಶಾಶ್ವತ ರಾಜ್ಯ, ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು. ನೋಡ್ರ, ಆತನ ರಾಜ್ಯ ಶಾಶ್ವತವಾಗಿರೋ ರಾಜ್ಯ ರೀ, ಎಂದೆಂದು ಒಳಿದಿರಂತ ರಾಜ್ಯ, ಕ್ರಿಸ್ತನ ರಾಜ್ಯ. ಈ ರೀತಿ 7ನೇ ಅಧ್ಯಾಯ ಒಂದೇ ಮ್ಯಾಟರ್ ಬಗ್ಗೆ ಏನ್ ಮಾಡ್ತಾರೆ ಏನಪ್ಪಾ ಅಂದ್ರೆ ದ 5th ಯೂನಿವರ್ಸಲ್ ಎಂಪೈರ್, ಕ್ರಿಸ್ತನ ರಾಜ್ಯ ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಆಗ್ತಾರೆ. ಓಕೆನಾ? ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಏನ್ರಿ ಇದನ್ನೇ ಯೇಸು ಕ್ರಿಸ್ತ ನಮಗೆ ಪ್ರಾರ್ಥನೆಯಲ್ಲಿ ಕೊಟ್ಟಿದ್ದಾರೆ. ಅದರ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವೂ ಪರಲೋಕದಲ್ಲಿ ನೆರವೇರ್ತಿರ್ಬೇಕಾದ್ರೆ ಮಾರ್ಗದಲ್ಲಿ ಭೂಲೋಕದಲ್ಲಿ ನೆರವೇರಲಿ. ನನ್ನ ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಅದರ ಈ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತಾರೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸೋದರಗಳಿಗೆ, ಕ್ರೈಸ್ತ ಬಂಧು ಬಳದವ್ರಿಗೆ ಎಲ್ಲರಿಗೂ ನೀವು ತಿಳಿಸಿ.
ಉಚಿತವಾಗಿ ಅವರು ಕೂಡ ಏನು ಮಾಡಲಿ ಈ ಕ್ಲಾಸಸ್ಗೆ ಜಾಯ್ನ್ ಆಗಲಿ. ದೇವ್ರ ನೀವು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಿಮ್ಗೆ ಯಾರಿಗೂ ಏನೋ ಡೌಟ್ಸ್ ಇತ್ತು, ಕ್ವಶನ್ಸ್ ಇತ್ತು ಅಂತಂದರೆ ಏನು ಮಾಡಿ, ನೀವು ಧಾರಾಳವಾಗಿ ಏನು ಮಾಡೋದು, ನಮಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನಮಗೆ ಕ್ವಶನ್ಸ್ಗಳು ಕಳಿಸ್ಬೋದು. ಅದಕ್ಕೆ ಸತ್ಯವೇದ ಮುಖಾಂತರ ನೀವು ಉತ್ತರ ಕೊಡ್ತೀರಿ. ಓಕೆನಾ?